comes to an end. This year they say there are 800,000 pairs of boots standing heel to heel, waiting for the Führer's final speech. And the high spot comes when, after a detailed review of Nazi achievements, Hitler cries, "My life's fight has not been in vain." Mein Lebenskampf ist nicht umsonst gekämpft. Weil Sowjetzeugen soll vor sich hertragen und wir werden in unseren Zeichen wieder siegen. ದಯವಿಟ್ಟು ಮಿಸ್ಟರ್ ಫ್ರಾಂಕ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮನ್ನೇ ನೀವು ಈ ಚಿತ್ರಹಿಂಸೆ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಹೇಳಿ? ನಾನು ಈ ಊರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಮೈ. ಬೇಡ, ನನ್ನ ಮಾತು ಸ್ವಲ್ಪ ಕೇಳಿ. ಈ ಊರು ಆಮ್ಸ್ಟರ್ಡ್ಯಾಮ್ ಬಹು ಕಾಲದಿಂದ ನಿಮ್ಮ ಸ್ವಂತ ಊರೇ ಆಗಿದೆ. ನೀವು ಮತ್ತೆ ವ್ಯಾಪಾರ ಪ್ರಾರಂಭಿಸ್ಬೇಕು. ನೀವು ಖಂಡಿತ ಈ ಊರು ಬಿಟ್ಟೋಗ್ಬಾರ್ದು ಮಿಸ್ಟರ್ ಫ್ರಾಂಕ್. ಆದ್ರೆ ಈ ಘೋರ ನೆನಪುಗಳು ನನ್ನನ್ನು ಕಿತ್ತು ತಿಂತಿವೆ. ಅದರಲ್ಲೂ ನೀನು ಮಿಸ್ಟರ್ ಕ್ರೇಲರ್ ನಮಗಾಗಿ ಎಷ್ಟು ಸಹಾಯಗಳನ್ನ ಮಾಡಿದ್ರಿ, ನಮಗಾಗಿ ಎಷ್ಟು ನೋವು ಸಂಕಟಗಳನ್ನ ಅನುಭವಿಸ್ತ್ರಿ. ಇವುಗಳ ನೆನಪುಗಳು ನನ್ನನ್ನು ಸದಾ ಹಿಂಸಿಸ್ತಿರ್ತವೆ. ಇನ್ನಿಲ್ಲಿ ಜೀವಿಸೋದು ಅಸಾಧ್ಯನ ಮಾತು. ಮಿಸ್ಟರ್ ಫ್ರಾಂಕ್, ಇಲ್ಲಿ ನೋಡಿ, ನಿಮ್ ಯಾವ್ದಾವ್ದೋ ಕಾಗದ ಪತ್ರಗಳು ಇಲ್ಲಿ ರಾಶಿ ರಾಶಿಯಾಗಿ ಬಿದ್ದಿವೆ. ಅವುಗಳನ್ನೆಲ್ಲ ಸೇರಿಸಿ ಸುಟ್ ಬಿಡು ಮಾಡಿ, ನಂಗೆ ಅವುಗಳು ಬೇಡ. ಇಲ್ಲಿ ನೋಡಿ, ಈ ಡೈರಿ ಇದನ್ನು ಸುಟ್ಟು ಹಾಕ್ಲೇನೋ? ನೋ, ಇದು ನನ್ನ ಮಗಳ ಡೈರಿ, ನನ್ನ ಡೈರಿ. ನನ್ನ ಪ್ರೀತಿ ಪಾತ್ರ ಡೈರಿಯೇ,
ನಾನು ನೀನು ಇನ್ಮೇಲೆ ಗಾಢ ಗೆಳೆಯರಾಗಿರ್ತೇವೆ. ಆದ್ರಿಂದ ಮೊದಲು ನಾನು ನನ್ನ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಇಲ್ಲಿ ಕೇಳು. ನನ್ನ ಹೆಸರು ಆನ್ ಫ್ರಾಂಕ್. ನನ್ನ ಹೆಸರು ಆನ್ ಫ್ರಾಂಕ್. ನನ್ಗೀಗ 13 ವರ್ಷ. ನಾನು ಹುಟ್ಟಿದ್ದು ಜರ್ಮನಿಯಲ್ಲಿ. ನಾವು ಜ್ಯೂಸ್ ಅಂದ್ರೆ ಯಹೂದ್ಯರು. ಆದ್ರಿಂದ ಹಿಟ್ಲರ್ ಅಧಿಕಾರಕ್ಕೆ ಬಂದೊಡನೆ ನಾವೆಲ್ಲರೂ ಹಾಲೆಂಡ್ಗೆ ವಲಸೆ ಬಂದೆವು. ನನ್ನ ಡ್ಯಾಡಿ ಸಾಂಬಾರ್ ಪದಾರ್ಥಗಳನ್ನು, ಗಿಡಮೂಲಿಕೆಗಳನ್ನು ಆಮದು ಮಾಡುವ ವ್ಯಾಪಾರ ಪ್ರಾರಂಭಿಸಿದರು. ಅದು 1940ರವರೆಗೆ ಚೆನ್ನಾಗಿಯೇ ನಡೆಯಿತು. ಆಗ ಯುದ್ಧ ಪ್ರಾರಂಭವಾಯಿತು. ಹಾಲೆಂಡು ಹಿಟ್ಲರಿಗೆ ಶರಣಾಗತವಾಯಿತು. ಆಮೇಲಂತೂ ಯಹೂದ್ಯರ ಪರಿಸ್ಥಿತಿ ವಿಪರೀತ ಹದಗೆಟ್ಟಿತು. ಅಪ್ಪನ ವ್ಯಾಪಾರವನ್ನು ಹಾಳುಗೆಡವಿ ಅವರನ್ನು ಹೊರಗಟ್ಟಿದರು. ಅಧಿಕಾರಿಗಳ ಬಲಾತ್ಕಾರದಿಂದ ನಾವೆಲ್ಲರೂ ಹಳದಿ ನಕ್ಷತ್ರದ ಗುರುತುಗಳನ್ನು ಧರಿಸಬೇಕಾಯಿತು. ನಾನು ಸ್ಕೂಲಿಗೆ ಹೋಗುವಂತಿರ್ಲಿಲ್ಲ. ಸಿನಿಮಾ ನೋಡುವುದು, ಕಡೆಗೆ ಬಸ್ಸಲ್ಲಿ ಓಡಾಡುವುದು ಎಲ್ಲವನ್ನೂ ಪ್ರತಿಬಂಧಿಸಿದರು. ನಿನ್ನೆ ದಿನ ನಮ್ಮಪ್ಪ ಹೇಳಿದ್ರು, ನಾವೆಲ್ಲರೂ ಸೀಕ್ರೆಟ್ ಪ್ಲೇಸ್ ಒಂದರಲ್ಲಿ ತಲೆಮೆರೆಸ್ಕೊಂಡಿರ್ಬೇಕು ಅಂತ. ಬಟ್ಟೆ ಬರೆಗಳನ್ನೆಲ್ಲ ತೆಗೆದಿಟ್ಟುಕೊಳ್ಳುವಂತೆ ಅಮ್ಮನ ಆಜ್ಞೆ ಆಯಿತು. ಎಲ್ಲರೂ ಸೇರಿ ಗಂಟು ಮೂಟೆ ಕಟ್ಟಿದ್ದೂ ಆಯಿತು. ಅಲ್ಲಿ ನೋಡಿ, ಅಪ್ಪನ ಅಂಗಡಿ ಇದ್ದ ಕಟ್ಟಡದತ್ತ ಗುಟ್ಟಾಗಿ ತೆರಳಿದವು. ನಮ್ಮ ಜೊತೆಗೆ ಇನ್ನೂ 3. ಅವರು ನಮ್ಮ ಹಾಗೆ ಯಹೂದ್ಯರು. ಮಿಸ್ಟರ್ ಅಂಡ್ ಮಿಸಸ್ ವ್ಯಾನ್ ಡ್ಯಾನ್ರು, ಅವರ ಮಗ ಪೀಟರ್. ಅಲ್ಲಿ ಮಿಸ್ಟರ್ ವ್ಯಾಂಡರ್, ನನ್ನ ಒಬ್ಬನೇ ಮಗ ಪೀಟರ್. ಪೀಟರ್? ಡ್ಯಾಡಿ, ಈ ಮನೆಯಲ್ಲಿ ಎಷ್ಟು ರೂಮ್ಗಳಿವೆ? ಎಲ್ಲಿ ಹೋಗಿ ನೋಡ್ಬರ್ತೇನೆ. ಹಾ ಮಿಸ್ಟರ್ ಫ್ರಾಂಕ್, ನೀವು ಅವತ್ತು ಕಳಿಸಿದ ಕಾಳಿನ ಚೀಲಗಳು, ಬಟ್ಟೆ ಬರೆ, ಸಾಬೂನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ. ನಾನು ಊರ್ ನೋಡಕ್ ಹೋಗಿ ಈಗಲೇ ನಿಮ್ಗೆ ರೇಷನ್ ಚೀಟಿಗಳನ್ನ ತರಬೇಕು. ಅದರಲ್ಲಿ ಕೆಲವು ಸುಳ್ಳು ಹೆಸರುಗಳನ್ನ ಬರೆಸಬೇಕಾಗುತ್ತೆ. ಚಚೆ, ಇದು ಕಾನೂನಿಗೆ ವಿರುದ್ಧ. ಬ್ಲಾಕ್ ಮಾರ್ಕೆಟ್ಗೆ ಬರೋ ಒಳ್ಳೇದಲ್ಲ. ಅದು ಸರಿ ಮಿಸಸ್ ಫ್ರಾಂಕ್, ಆದ್ರೆ ಅದರಲ್ಲಿ ಬೇರೆ ಉಪಾಯ ಇಲ್ಲ. ಇಲ್ಲಿ ಕೇಳಿ, ನಮ್ ಜೀವ ಉಳಿಸ್ಕೊಳ್ಳೋಕೆ ಹೀಗ್ ಮಾಡಿದ್ರೆ ಬೇರೆ ಗತಿ ಇಲ್ಲ. ಸರಿ, ನನ್ಗೆ ಗೊತ್ತಾಯ್ತು. ಫ್ಯಾಕ್ಟ್ರಿ ಬೆಳಗಿನ ಪಾಳಿ ಕೆಲಸದವರು. ಪಹಾಡಿ ಕೆಳಗಿದೆಯಲ್ಲ, ಆ ಫ್ಯಾಕ್ಟ್ರಿ ಒಬ್ಬರು ಟೈಮ್ ಆಯ್ತು. ಹಂಗಾಗಿ ತಕ್ಷಣ ನಾನು ಇಲ್ಲಿಂದ ಫಲಾನಿ ಆಗ್ಬೇಕು. ಅಂದಾಗೆ ನಾನು ಅಥವಾ ಮೈ ಪ್ರತಿನಿತ್ಯ ಹೇಗೋ ಇಲ್ಲಿ ರಹಸ್ಯವಾಗಿ ಬಂದು ನಿಮಗೆ ಆಹಾರ ಸಾಮಗ್ರಿಗಳನ್ನು ತಂದ್ಕೊಡ್ತೀವಿ. ಹೊರಗಡೆ ಏನೇನಾಗ್ತಿದೆ ಎನ್ನೋ ಸುದ್ದಿಗಳನ್ನು ನಿಮಗೆ ತಲುಪಿಸ್ತೀವಿ. ಆದ್ರೆ ನೀವುಗಳು ಮಾತ್ರ ನಿಶಬ್ದವಾಗಿರ್ಬೇಕು. ಇದು ಸಾವು ಬದುಕಿನ ಹೋರಾಟ, ತಿಳಿತೆ? ಇನ್ನು ಮೇಲೆ ಇಲ್ಲಿ ವಾಸ ಮಾಡುವವರು ನಾವು 7 ಜನ ಮಾತ್ರ. ಯಾರ್ಯಾರು ಯಾವ್ಯಾವ ರೂಮ್ನಲ್ಲಿ ಇರ್ಬೇಕು, ಹೇಗಿರ್ಬೇಕು ಎಲ್ಲವನ್ನು ವಿವರಿಸ್ತೇನೆ. ಗಮನವಿಟ್ಟು ಕೇಳಿ. ಬೆಳಿಗ್ಗೆ 8:30ರಿಂದ ಸಂಜೆ 5:30 ತನಕ ಬರೀ ಕಲ್ಲಲ್ಲಿ ಯಾರು ಓಡಾಡ್ಕೂಡ್ದು.
ಎಲ್ಲರೂ ಕಾಲು ಚೀಲ ಹಾಕೊಂಡಿರ್ಲೇಬೇಕು. ಉಸಿರುಗಟ್ಟಿದವರಂತೆ ಪಿಸುದಂಗೆಯಲ್ಲೇ ಮಾತಾಡಬೇಕು ಅಥವಾ ಸನ್ನೆಗಳ ಮೂಲಕವೇ ವ್ಯವಹರಿಸಬೇಕು. ಬಾತ್ರೂಮ್ ವಾಶ್ರೂಮ್ ಸೇರಿದಂತೆ ಎಲ್ಲಿಯೂ ನೀರು ಹರಿಯಲು ಬಿಡಬಾರ್ದು. ಕಿಟಕಿ ಆಚೆ ಅಪ್ಪಿ ತಪ್ಪಿ ಸಹ ಕಸ ಕಡ್ಡಿ ಎಸಿ ಕೂರ್ದು. ಹೌದು. ನೀರಿಲ್ಲದೆ ವಾಶ್ರೂಮ್ಗೆ ನನ್ನ ಮಾತು ಇನ್ನೂ ಸ್ವಲ್ಪ ಇದೆ ಕೇಳಿ. ಸಂಜೆ 6 ಗಂಟೆ ಕಳೆದ ಮೇಲೆ ಯಾರು ಏನ್ ಬೇಕಾದ್ರೂ ಮಾಡಿ, ಮಾತಾಡಿ ಓಡಾಡಿ ಕುಣಿಗಿ ಏನ್ ಬೇಕಾದ್ರೂ ಮಾಡಿ, ಚಿಂತೆನೆ ಇಲ್ಲ. ಅದಕ್ಕೆ ಸುಮ್ಮನೆ ಕಂಡ್ರೆ ಇಷ್ಟ ಆಗಲ್ಲ. ಕೊಡು. ಏ ಪೀಟರ್, ನೀನ್ ಹೋಗ್ತಿರೋದು ಯಾವ ಸ್ಕೂಲ್ಗೆ? ಯಹೂದ್ಯರ ಸೆಕೆಂಡರಿ ಶಾಲೆಗೆ. ಹೌದಾ? ನಮ್ಮ ಅಕ್ಕ ಮಾರ್ಗಟ್ ನಾನು ನಾವಿಬ್ರು ಹೋಗ್ತಿದ್ರು ಸಹ ಅದೇ ಸ್ಕೂಲ್ಗೆ. ಆದ್ರೆ ನಿನ್ನನ್ನ ನೋಡಿ ನೆನಪೇ ಇಲ್ವಲ್ಲ? ಆದ್ರೆ ನಂಗೆ ನೆನಪಿದೆ, ನಾನು ಆಗಾಗ ನೀನ್ ನೋಡ್ತಾ ಇರ್ತಿದ್ದೆ. ಹೌದಾ? ಹೌದು, ಸ್ಕೂಲ್ನ ಅಂಗಳದಲ್ಲಿ ನೀನು ಓಡಾಡ್ತಿದ್ದೆ. ನಿನ್ ಸುತ್ತಲೂ ಯಾವಾಗ್ಲೂ ಹುಡುಗರು ಮುತ್ಕೊಂಡೇ ಇರ್ತಿದ್ರಪ್ಪ. ಅದ್ ಸರಿ, ನೀನ್ ಯಾಕ ಹುಡುಗರ ಗುಂಪಲ್ಲಿ ಸೇರ್ತಿರ್ಲಿಲ್ಲ? ನನ್ ವಿಷಯ ಬಿಡು. ನಾನೊಬ್ಬ ಒಂಟಿ ಬಡ್ಕ. ಏನ್ ಮಾಡ್ತಿದ್ಯಾ? ಈ ಎಳದಿ ನಕ್ಷತ್ರನ ಅಳಿಸಾಕ್ತಿದ್ದೀನಿ. ಚಿಚಿ, ಬೇಡ. ಇದರಿಂದ ಹೊರಗಡೆ ತಿರ್ಗಾಡಕ್ ಹೋದ್ರೆ ನಿನ್ನ ಹಿಡಿದು ಜೈಲ್ಗೆ ಹಾಕ್ತಾರೆ. ನಾವ್ ಯಾರು ಸದ್ಯಕ್ಕೆ ಹೊರಗಡೆ ತಿರ್ಗಾಡಕ್ಕಂತೂ ಹೋಗಲ್ಲ ಅಲ್ಲ. ಕೊಡು. ಹೌದು, ಅದು ಸರಿ. ಇನ್ಮುಂದೆ ಈ ಮುದ್ರೆ ಹಾಕಿದ ಬಟ್ಟೆ ಏನು ಬೇಕಾಗಿಲ್ಲ. ಇವತ್ ನಾವು ಮನೆಯಿಂದ ಆಚೆ ಹೋಗೇ ಇಲ್ಲ. ನನ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಿದಾರೋ ಕಾಣೆ. ಆದ್ರೆ ನಾನ್ ಯಾರಿಗೂ ಬರ್ತೀನಿ ಅಂತ ಹೇಳಿಲ್ಲಪ್ಪ. ಆದ್ರೆ ನಾನು ನನ್ ಫ್ರೆಂಡ್ ಜೋಪಿಗೆ ಇವತ್ ಮಧ್ಯಾಹ್ನ ಬರ್ತೀನಿ, ಪಿಂಗ್ ಪಾಂಗ್ ಆಡೋಣ ಅಂತ ಹೇಳಿದ್ದೆ. ಅಂದ್ಹಾಗೆ ಪೀಟರ್, ನಿಂಗೆ ಜೋಪಿಡಿ ವಾರನ್ನ ಹುಡುಗಿ ಗೊತ್ತಾ? ಇಲ್ಲ. ಅವಳು ನನ್ನ ಬೆಸ್ಟ್ ಫ್ರೆಂಡ್. ಇವತ್ತು ಅವಳೇನಾದ್ರೂ ನಮ್ಮ ಮನೆಗೆ ಫೋನ್ ಮಾಡಿ ಮನೇಲಿ ಯಾರು ಇಲ್ಲ ಅಂತ ಗೊತ್ತಾದ್ರೆ ಏನ್ ಯೋಚಿಸ್ತಾಳೋ ಏನೋ. ಆಮೇಲೆ ಅವಳು ನಮ್ಮ ಮನೆಗೂ ಹೋಗಿರ್ಬೋದು. ಅಲ್ಲಿ ನಮ್ಮ ಮನೇಲಿ ಎಲ್ಲಾನು ಹಾಗೆ ಬಿಟ್ಟು ಯಾವ್ದೋ ಎಮರ್ಜೆನ್ಸಿ ಕಾಲ್ ಬಂದ ತರ ಓಡ್ ಬಂದ್ವಿ. ಪಾತ್ರೆಗಳೆಲ್ಲ ಸಿಂಕ್ ಅಲ್ಲೇ ಬಿದ್ದಿದ್ವು, ಹಾಸಿಗೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು. ಇಲ್ಲಿ ನೋಡು ಪೀಟರ್, ಈ ಮುದ್ರೆ ಇಳ್ಸಕ್ ಆಗ್ತಾನೆ ಇಲ್ಲ. ಹೌದೌದು. ಏನ್ ಮಾಡ್ತಿದ್ಯಾ? ಇದನ್ನ ಸುಟ್ಟಾಕ್ತಿದ್ದೀನಿ. ಇದೇನ್ ತಮಾಷೆ? ಇದನ್ ಕಿತ್ ಎಸೆಯೋಣ ಅಂದ್ರೆ ಆಗ್ತಾನೆ ಇಲ್ಲ. ಆಗ್ತಾನೆ ಇಲ್ಲ. ಇಲ್ಲೋಡು ಪೀಟರ್, ನೀನು ಬೆಕ್ಕಿಗೆ ಒಂದು ಹಾಸಿಗೆ ಬೇಕಾಗ್ಬೋದಲ್ವಾ? ನೀನು ನಿನ್ ಬೆಕ್ಕನ್ನ ಇಲ್ಲಿ ತಂದದ್ದು ತುಂಬಾ ಒಳ್ಳೇದಾಯ್ತು ಪೀಟರ್. ನಾವು ನಮ್ಮನೆ ಬೆಕ್ಕನ್ನ ಅಲ್ಲೇ ಬಿಟ್ಟು ಬಂದ್ವಿ. ನಾನು ತುಂಬಾ ಬೇಚಾಡ್ತಿದ್ವು. ತಗೋ ಪೀಟರ್, ತಗೋ. ವಾವ್, ತುಂಬಾ ಥ್ಯಾಂಕ್ಸ್. ಮಲಗಿದೆ. ಡ್ಯಾಡಿ, ತಡ. ವಾವ್ ಡ್ಯಾಡಿ, ಇದು ನನ್ನ ಫೇವರಿಟ್ ಹೀರೋಯಿನ್ ಫೋಟೋಸ್. ಇದೆಲ್ಲೋ ಕಳೆದೋಯ್ತು ಅಂತ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೆ. ಕ್ವೀನ್ ವಿಲ್ ಹೆಲ್ಪ್ ಮೀ. ಹೌ ವಂಡರ್ಫುಲ್ ಡ್ಯಾಡಿ. ಸರಿ ಹುಡುಕ್ ನೋಡು, ಇನ್ನೂ ಹಲವು ಗಿಫ್ಟ್ಗಳಿದಾವೆ. ನೀನ್ ಅಲ್ಲಿಗೆ ಹೋಗ್ಬೋದು. ಪರವಾಗಿಲ್ಲ, ಆದ್ರೂ ಕೂಡ ನೀನ್ ಯಾವುದೇ ಸಂದರ್ಭದಲ್ಲೂ ಬಾಗಿಲಿಂದಾಚೆ ಹೋಗ್ಬೋದು, ತಿಳಿತಾ? ಹೋಗ್ಕೂಡ್ದ? ಯಾರು ಇಲ್ಲದೆ ಇರುವಾಗ ಸಹ ನೀನು ಬಾಗಿಲಿಂದಾಚೆ ಹೋಗ್ಕೂಡ್ದು ಅಂದ್ರೆ ಹೋಗ್ಕೂಡ್ದು. ರಾತ್ರಿ ವೇಳೆಯಲ್ಲಿ ಭಾನುವಾರ ರೇಡಿಯೋ ಕೇಳಕ್ಕೂ ಹೋಗ್ಬಾರ್ದ ಡ್ಯಾಡಿ? ನೀನು ಬಾಗಿಲಿಂದಾಚೆ ಹೋಗ್ಕೂಡ್ದು ಅಂದ್ರೆ ಹೋಗ್ಕೂಡ್ದು ಅಷ್ಟೇ. ಸಾರಿ ಅನಿಕಿ, ನೀನು ಬಾಗಿಲಿಂದಾಚೆ ಹೋಗ್ಕೂಡ್ದು ಮಗಳೇ, ಅದು ತುಂಬಾ ಡೇಂಜರಸ್.
ಇದೆಲ್ಲವೂ ನಿನಗೆ ತುಂಬಾ ಕಷ್ಟವಾಗುತ್ತೆ. ಆದ್ರೆ ನಾವು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೇವೆ, ಅದನ್ನ ಮರಿಬೇಡ. ನಿನ್ನ ಅಂತರಂಗ, ನಿನ್ನ ಮನಸ್ಸು ಎಂಬ ಕೋಣೆ ಇದೆಯಲ್ಲ, ಆ ಕೋಣೆಗೆ ಗೋಡೆಗಳಿಲ್ಲ, ಬೋಲ್ಟ್ಗಳು ಇಲ್ಲ. ಯಾವುದೇ ಬೀಗದಿಂದ ಅದನ್ನ ಯಾರೂ ಬಂದಿಯಲ್ಲಿ ಇಡೋದಿಕ್ಕೆ ಆಗೋದಿಲ್ಲ. ದೀಪ್ ನಮಗೋಸ್ಕರ ಹಲವು ಪುಸ್ತಕಗಳನ್ನ ತರ್ತಾಳೆ. ನಾವು ಚರಿತ್ರೆ ಓದೋಣ, ಪುರಾಣಗಳನ್ನ ಓದೋಣ, ಕತೆ ಕಾದಂಬರಿ ಎಲ್ಲವನ್ನ ಓದೋಣ. ಹಾಲನ್ನ ಕುಡಿ ನೋಡಿ. ನಿಜವಾಗಿ ಹೇಳೋದಾದ್ರೆ ನಿಕ್ಕಿ, ನಾವು ಈಗಿನ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಅನುಕೂಲಗಳಿವೆ ನೋಡು. ಹೌದಾ? ಅವತ್ತು ನಿನ್ಗೂ ನೀನು ಅಮ್ಮನಿಗೂ ದೊಡ್ಡ ಜಗಳ ಆಯ್ತು, ನೆನ್ಪಿದ್ಯಾ? ಅವಳು ನೀನ್ ಯಾವಾಗ್ಲೂ ಪಾದರಕ್ಷೆ ಮೇಲೆ ಓವರ್ ಶೂಸ್ ಹಾಕೊಂಡಿರ್ಬೇಕು ಅಂತ ಹೇಳ್ತಿದ್ರು. ನೀನು ಅದನ್ನ ವಿರೋಧಿಸಿ ಹಠ ಹಿಡಿತಿದ್ದೆ. ಆದ್ರೆ ಈಗ ನೋಡು, ನಿನ್ಗದ್ರ ಅವಶ್ಯಕತೆನೇ ಇಲ್ಲ. ವಾವ್, ಥ್ಯಾಂಕ್ ಯು ಡ್ಯಾಡಿ. ಘೋರ, ಭೀಕರ, ಈ ಬಿಲದೊಳಗೆ ಬದುಕು ಎಷ್ಟು ಅಸಹನೀಯ. ಹೊರಗೆ ತಲೆ ಹಾಕಲಾರದ ನಮ್ಮ ಈ ಪರಿಸ್ಥಿತಿ ಎಷ್ಟು ಕ್ರೂರ. ಅಂದು ಆಗಸ್ಟ್ 21 ಶುಕ್ರವಾರ. ಕೆಲಸದವರೆಲ್ಲರೂ ಹೊರಟು ಹೋದ್ರು. ಎಲ್ರಿಗಿಂತ ನನಗೆ ತುಂಬಾ ಅವಸರವಾಗಿದೆ. ಮತ್ತು ನನ್ನ ವಾಶ್ರೂಮ್ ಹೋಗ್ಬೇಕು. ಸ್ಕೂಲ್ ಏನಿಲ್ಲ, ಯಾಕೆ ಹೋಗ್ಬೇಕು? ಏನಿಲ್ಲ, ನನ್ನ ಶೂ ಇಲ್ಲಿ, ನನ್ನ ಶೂ, ನನ್ನ ಶೂ, ನನ್ನ ಶೂ ಇಲ್ಲಿ. ಅನಿ, ನಂಗೆ ಗೊತ್ತಿರೋ ಶೂ ನೀನು ತಗೊಂಡಿರ ಅಂತ. ನನ್ನ ಶೂ ಕೊಡು ಅನಿ. ಅನಿ, ನನ್ನ ಶೂ ಕೊಡು. ನನ್ನ ಶೂ ಕೊಡು ಅನಿ, ಸತಾಯಿಸ್ಬಿಡ ಪ್ಲೀಸ್. ಅನಿ, ಸತಾಯಿಸ್ಬಿಡ, ನನ್ನ ಶೂ ಕೊಡು. ಏನು ಪೀಟರ್, ಬಾ, ನೀನ್ ಡ್ಯಾನ್ಸ್ ಹೇಳ್ಕೊಡ್ತೇನೆ. ನಾನು ಬರಲ್ಲ, ನಾನು ಹೋಗ್ಬೇಕು. ಪೀಟರ್, ಬಾ ಪೀಟರ್. ನನ್ನ ಮೌಸಿ ಕೂತ್ಕೊಳ್ಬೇಕು. ಬಿಡು ಅನಿ, ಬಿಡು ಅನಿ, ಬಿಡು, ಬಿಡು. ಆನೆ ನೀನ್ ಯಾವಾಗ್ಲೂ ಹೀಗೆ ನನ್ನ ಬೈತೀಯ. ಪೀಟರ್ನ ಸ್ವಲ್ಪ ಚಿಡಾಯಿಸಿ ಖುಷಿ ಪಡೋಣ ಅನಿಸ್ತು. ಈ ಅಳುಬರ ಹುಡುಗಂಗೆ ಏನ್ ಕೊಡೋ ಏನು? ಅಯ್ಯೋ ಪಾಪ, ಅವನ್ಗೆ ಹುಡುಗಿರ್ನ ಕಂಡ್ರೆ ನಾಚಿಕೆ. ಸ್ವಲ್ಪ ದಿನ ಸರಿ ಆಗ್ತಾನೆ ಬಿಡು. ಹೋಗ್ಲಿ, ನೀನಾದ್ರೂ ಬಾ ಅಕ್ಕ, ಡ್ಯಾನ್ಸ್ ಮಾಡೋಣ. ಯಾಕೆ ನೀನ್ ಬರಲ್ವಾ? ಹೋಗ್ಲಿ ಬಿಡು, ನಾನು ಒಬ್ಳೆ ಡ್ಯಾನ್ಸ್ ಮಾಡ್ತೇನೆ. ಬೆಕ್ಕಿನ ಜೊತೆ ಆಟ ಟೈಮ್ ಪಾಸ್ ಮಾಡ್ತಿರ್ತಾನೆ. ಅವನ ಅಪ್ಪ ಏನಾದ್ರು ನೋಡಿದ್ರೆ ಸಿಗ್ದಾಕ್ತಾರೆ. ಆನಿ, ಆನಿ, ಏನು? ಪೀಟರ್ ಹೇಳು, ಅವನು ಪಾಠ ಓದ್ತಾ ಕೂರ್ದೇ ಇದ್ರೆ ಅವನ ಅಪ್ಪ ಬಂದವನಿಗೆ ತಕ್ಕ ಶಾಸ್ತಿ ಮಾಡ್ತಾರೆ ಅಂತ. ಆಚೆ ಬರೋ ಕೇಳು. ಪೀಟರ್, ನೀನ್ ಈಚೆ ಬಾ, ನಿನ್ ಬೇಕಿಗೆ ನಾನ್ ಫೀಡ್ ಮಾಡ್ತೇನೆ. ಏ ಪೀಟರ್, ನಿನ್ ಫ್ರೆಂಡ್ ಅಲ್ವೇನ ಅವಳು? ಅವಳ ಹತ್ರ ಅಷ್ಟು ಹೊಟ್ಟಾಗಿ ಮಾತಾಡ್ಬೋದಾ? ಇಲ್ಲ, ಹಂಗೇನಿಲ್ಲ. ಮಮ್ಮಿ
ಯಾಕೆ ಮಮ್ಮಿ ಎಲ್ರು ಮುಂದೆ ಯಾಕೆ ಬೈದ್ಯಾ? ದಯವಿಟ್ಟು ಮಮ್ಮಿ ಪ್ಲೀಸ್ ಎಲ್ರು ಮುಂದೆ ಯಾಕೆ ಬೈಬೇಡ. ಎಲ್ರಿಗೂ ಗುಡ್ ಈವ್ನಿಂಗ್. ಹೊರಗಡೆ ನನ್ನ ಫ್ರೆಂಡ್ ಕಾಯ್ತಾ ಇದ್ದಾನೆ. ಅವನ ಹೆಸರು ಟಾಪ್. ನಾನು ಒಂದೇ ತರ ಇದ್ದೀವಿ, ಆದ್ರೆ ಅವನಿಗೆ ಸೊಗಸಾದ ಮೀಸೆ ಇದೆ. ನಂಗೆ ಅದಿನ್ನು ಈಗ ತಾನೇ ಚಿಗುರ್ತಿದೆ. ಇನ್ನು ಸ್ವಲ್ಪ ದಿನ ಹೋದ್ರೆ ನನ್ ಮೀಸೆನ ಜೋರಾಗಿ ಬೆಳಿಬಹುದು. ಮಿಸಸ್ ಬುಡ್ಬುಡ್ಕೆ ವಟ ವಟ ವಟ. ಸಾಕು ಸುಮ್ಮನೆ ರಿಪೀಟ. ನಿನ್ ಬಗ್ಗೆ ನನಗೆಲ್ಲ ಹೇಳಿದ್ರು. ನೀನ್ ಸ್ಕೂಲಲ್ಲಿ ಯಾವಾಗ್ಲೂ ಒಟ್ಟುಕೊಡ್ತಿರ್ತೀಯ ಅಂತ, ಅದಕ್ಕೆ ನಿನ್ಗ ಬುಡ್ಬುಡ್ಕ ಅಂತ ಹೆಸರು ಕಟ್ಟಿದ್ರಂತೆ. ಬಿಟ್ಟ ಟೀಚರ್ ನಿಂಗೆ ಶಿಕ್ಷೆ ಕೊಟ್ರಂತೆ. ಏನಂತ? ಎಸ್ಸೆ ಬರೆಯೋದಿಕ್ಕೆ. ಅದು ಟೈಟಲ್ ಏನು? ಬುಡ್ಬುಡ್ಕೆ ಹೇಳಿದಳು. ಆನಿ ಇದೆಲ್ಲ ನಿಜನ ಆನಿ? ಸರಿ ಕಣೋ, ನಮ್ ಟೀಚರ್ ಹೇಳಿದ ಎಲ್ಲ ಮತ್ತು ಹೇಳಿವ್ರ ಮುಂದೆ. ಅವತ್ ನಾನ್ ಬರ್ದ ಎಸ್ಸೆನ ಎಲ್ಲ ಕ್ಲಾಸಲ್ಲೂ ತೋರಿಸಿ ಭೇಷ್ ಅಂದ್ರಂತೆ. ಅದನ್ನು ಹೇಳು ಇವ್ರ ಮುಂದೆ. ಹೇಳು. ಬುಡ್ಬುಡ್ಕೆ ವಟ 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 ವಟ. ಇನ್ನೊಂದು ಕೆಟ್ಟ ಹುಡುಗ ನೋಡೇ ಇಲ್ಲ. ಅವನಿಗೆ ಹಂಗ ಆಗ್ಬೇಕು. ನೀನೇ ಅವ್ನು ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಯ್ತು. ಅಯ್ಯೋ ದೇವ್ರೆ, ಪ್ರಪಂಚದಲ್ಲಿ ಇಷ್ಟು ಒಳ್ಳೆ ಹುಡುಗಿರುವಾಗ ಜೂನ್ ಜೊತೆ ಹೆಂಗಡ್ಬೇಕಾಯ್ತಲ್ಲ. ನಿನ್ ಸಮಸ್ಯೆ ನನಗೂ ಬೇಡ. ಇವತ್ತಿಂದ ನನ್ನ ರೂಮ್ ಕಡೆ ಕಾಲ ಹಿಡಿಯೋ ಜೋಕೆ. ಡ್ಯಾಡಿ, ತಲೆ ಕೂದಲೆಲ್ಲ ಕೆತ್ತರೋಗಿದೆಯಲ್ಲ, ಹುಷಾರಿಲ್ವಾ ಮಗ್ಲೆ? ಮಮ್ಮಿ ನಂಗೇನು ಆಗಿಲ್ಲ, ನೀನ್ ಸ್ವಲ್ಪ ಸುಮ್ಮನಿರು. ಅನಿಕ್ಕಿ, ನನ್ನ ಮಾತನ್ನ ಸ್ವಲ್ಪ ಕೇಳು. ನಾವಿಲ್ಲಿ ಯಾವ ಡಾಕ್ಟರ್ನು ಕರ್ಸೋಕ್ಕಾಗಲ್ಲ. ನಮ್ಗಿರೋದು ಒಂದೇ ದಾರಿ. ನಮ್ಮ ಆರೋಗ್ಯದ ಬಗ್ಗೆ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಎಲ್ಲಿ ಇದೆಲ್ಲ ಏನ್ ಮಮ್ಮಿ? ಯಾರಾದ್ರೂ ನಗ್ತಾರೆ? ನೋಡಿ, ನೀವಾದ್ರೂ ಸ್ವಲ್ಪ ಹೇಳಿ. ಆನಿ, ಅಮ್ಮನ ಮಾತು ಕೇಳು ಮಗಳೇ. ಏನು ಆದಂಗಿಲ್ಲ, ಆದ್ರೂ ಒಂದ್ ಆಸ್ಪತ್ರೆ ನುಂಗಿದ್ರು ವಾಸಿ. ಅಯ್ಯಯ್ಯೋ, ಹುಡುಗಿಗೆ ಮಾತ್ರ ಕೊಡ್ಬೇಡಿ. ಅವಳು ವಾಶ್ರೂಮ್ ಹೋದ್ರೆ ಬರೋದಿಲ್ಲ ಅಂತೀನಿ. ಇವತ್ ನಾನು 15 ನಿಮಿಷ ಕಾಯ್ಬೇಕಾಯ್ತು. ಅಷ್ಟರಲ್ಲಿ ನನ್ನ ಪ್ರಾಣನೇ ಹೋದಾಗಿತ್ತು. ನಾನ್ ತಲೆ ಸ್ನಾನ ಮಾಡ್ತಿದ್ದೆ, ಅದ್ರಿಂದ ಲೇಟ್ ಆಯ್ತು ಅಷ್ಟೇ. ರಾತ್ರಿ ಊಟಕ್ಕೆ ಹೇಗ ಕಿಡ್ನಿ ಬೀನ್ಸ್ ಕಾಳುಗಳು. ಮತ್ತೆ ಅದೇ ಕಿಡ್ನಿ ಬೀಜಗಳ. ನಿಮ್ ಬಗ್ಗೆ ನನಗೆ ಕನಿಕರ ಆಗ್ತದೆ, ಆದ್ರೆ ಬೇರೆ ಗತಿ ಇಲ್ಲ. ಮೈ ತುಂಬಾ ಕಷ್ಟಪಡ್ತಾನಿದ್ದಾಳೆ ಕಿಡ್ನಿ ಬೀನ್ಸ್ ಗಳನ್ನ. ಸುಮ್ನೆ ಹೋಗೋ. ನಾವೆಲ್ಲರೂ ಈಗ ಕಿಡ್ನಿ ಬೀನ್ಸ್ ಸಿಗೋದಲ್ಲಿದ್ದೇವೆ. ಬೇಯಿಸಿದ ಬೀನ್ಸ್, ಕುದಿಸಿದ ಬೀನ್ಸ್, ನಾರು ಬಿಡಿಸಿದ ಬೀನ್ಸ್, ಸಿಪ್ಪೆ ಸಮೇತ ಬೀನ್ಸ್.
ಸಾರಿ ಡ್ಯಾಡಿ. ಅಟೆಂಡ್ ಮಾಡ್ತಿದ್ದ ನನಗೆ ಗೊತ್ತು ಇಷ್ಟೊಂದು ಬೆಕ್ಕಿನ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೆ ಅಲ್ವಾ? ಅಯ್ಯೋ ಇಲ್ಲ, ಇಷ್ಟೊತ್ತು ಇಲ್ಲೇ ಇದ್ದ. ಈಗ ಸ್ವಲ್ಪ ಎದ್ದೋದಷ್ಟೇ. ಡ್ಯಾಡಿ ಹತ್ರ ಮಾತಾಡ್ಬೇಕಾದ್ರೆ ನಿಮಗೆ ಚರಿತ್ರೆ ಪೇಪರ್ ನಲ್ಲಿ A1 ಸಿಕ್ಕಿದೆ. ಲ್ಯಾಟಿನ್ ಪೇಪರ್ ಇನ್ ಮೇಲೆ ವೆರಿ ಗುಡ್ ಅಂತ ಕೊಟ್ಟಿದ್ದಾರೆ. ಈಗ ನನ್ನ ತಪ್ಪನ್ನ ಒಪ್ಕೊಳ್ಳೇಬೇಕಪ್ಪ. ಈ ಪೇಪರ್ನ ಮಾರ್ಗಟ್ಲೇ ಈ ಬೀಜಗಣಿತ ದರಿದ್ರ ವಿಷಯ ಅಲ್ವಾ? ಪಾಪ ಹೌದು. ನಾನು ಆ ಪೇಪರ್ ನಲ್ಲಿ ಹೇಗ್ ಮಾಡಿದ್ದೀನಿ ಡ್ಯಾಡಿ? A1 ಎಕ್ಸಲೆಂಟ್. ಖಂಡಿತ ಕುಡ್ದು. ಅಯ್ಯೋ ಇರ್ಲಿ ಬಿಡಿ. ಸ್ವಲ್ಪ ಜೋಪಾನ. ಇದ್ರ ಕತೆ ಗೊತ್ತಾ ನಿಂಗೆ? ಇದು ನನ್ನ ಅಪ್ಪ ಕೊಟ್ಟೋದು. ನಿಂಗೆ ಮದ್ವೆಗಿಂತ ಮುಂಚೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ರಾ? ಸಾಕ್ ನಿಲ್ಸು ನಿನ್ ತಲಾಟೆನ. ಅಂತ ಪರ್ಸನಲ್ ವಿಷಯನ ಕೇಳೋದ್ ಮರ್ಯಾದೆ ಅಲ್ಲ. ಅಯ್ಯೋ ಅದೇನ್ ಪರ್ಸನಲ್ ವಿಷಯ, ಇರ್ಲಿ ಬಿಡಿ. ಹೌದು ನಾನ್ ಚಿಕ್ಕೋಳಿದ್ದಾಗ ಒಂದ್ಸಲ. ಓ ಮೈ ಗಾಡ್, ಶುರುವಾಯ್ತು ಪುರಾಣ. ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರಾ? ಒಮ್ಮೆ ಬೇಸಿಗೆಯಲ್ಲಿ ಒಂದ್ಸಲ ಆಗ ನಾವು ಯುಎಸ್ಎ ಬಂದಿದ್ದೆವು. ನಮ್ಮದೊಂದು ದೊಡ್ಡ ಮನೆ ಇತ್ತು. ಆಗ ಹೂವಿನ ಗಿಡಕ್ಕೆ ಜೇನುಗಳು ಮುತ್ತುವಂತೆವರು ನಮ್ಮ ಮನೆ ತುಂಬಾ ಜಮಾಯಿಸಿದ್ರು. ಆಗ ನನಗಿನ್ನು 16 ವರ್ಷ. ಆಗ ಆಗ ನನ್ನ ಕಾಲುಗಳು ಎಷ್ಟು ಸುಂದರವಾಗಿದ್ವು ಅಂದ್ರೆ ನೋಡಿ, ಈಗಲೂ ನೋಡಿ ನನ್ನ ಕಾಲುಗಳು. ಆಹಾ, ಆಗ ನನ್ನೆಲ್ಲ ಬ್ಯೂಟಿ ಬ್ಯೂಟಿ ಅಂತ ಕರೀತಾ ಇದ್ರು. ಬ್ಯೂಟಿ ಸ್ಟಾರ್ಟ್ ಮಾಡು ಕಾಲುಗಳ ಪ್ರದರ್ಶನ. ನಾನ್ ನಿಮ್ಗೆ ಹೇಳ್ತೀರ, ಮಿಸಸ್ ಫ್ರಾಂಕ್ ಅವ್ರಿಗೆ ಹೇಳ್ತಾ ಇರೋದು. ಮಮ್ಮಿ ಸಾಕ್ ಮಾಡು ಮಮ್ಮಿ, ನಿಮ್ ಕೆಟ್ಟ ಹಳೆ ಪುರಾಣನ. ಹೋಗಿ ಬಿಡು, ಬಿಡಿ ನನ್ನ. ಏನಿದೆಲ್ಲ ನೀನ್ ಕಾಲಟ್ಟೆ ಅವ್ರಿಗೆ ಮುಂದೆ ಇದನ್ನೆಲ್ಲ ಡೈರಿ ಬರೀತಾಳೆ ಗೊತ್ತೇನು? ಅಯ್ಯೋ ಬಂದ್ರೆ ಬರೀ ಬಿಡಿ, ನಾನೇನ್ ಸುಳ್ಳು ಹೇಳ್ತಿಲ್ವಲ್ಲ. ನಂಗೆಲ್ಲ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಏನ್ ಗೊತ್ತಾಯ್ತು? ಏನ್ ಗೊತ್ತಾಯ್ತು? ಮೈಕ್ ಕೆಳಗಡೆ ರೇಡಿಯೋ ಹಾಕಿದ್ದಾಳೆ. ಯಾರೋ ಕಂಡಸ್ಟರ್ ಮಾತಾಡೋ ಶಬ್ದ ಕೇಳಿಸ್ತಿದೆ. ಸರಿ ಸರಿ, ಇಲ್ಲಿರುವ ಕಷ್ಟಗಳು ಸಾಲದು ಅಂತ ನೀನ್ ರೂಮ್ ತುಂಬಾ ತೆರ ಆಡ್ತಿದ್ದಲ್ಲ. ಸಾಕು ಸುಮ್ಮನೆ ಮಿಸ್ಟರ್ ರಂಡನ್, ನೀವು ಸಿಗರೇಟ್ಸ್ ನಿಲ್ಸಿದ್ರೆ ಸಾಕು, ಆಗ್ಲಾದ್ರೂ ನಿಮ್ ಸಿಡಿತನ ಕಮ್ಮಿ ಆಗ್ಬೋದು. ನೀವು ಹಣನೆಲ್ಲ ಸುಟ್ಟು ಬೂದಿ ಮಾಡ್ತಿದ್ದೀರಿ. ಚೀಚಿ, ದೊಡ್ಡೋರ್ ಹೀಗ್ ಮಕ್ಕಳ ತರ ಜಗಳ ಆಡೋದನ್ನ ನೋಡೇ ಇಲ್ಲಪ್ಪ. ನೀನು ಯಾಕೆ ನಿನ್ನ ಅಕ್ಕನಾಗೆ ಸೀರಿಯಸ್ ಆಗಿರ್ಬಾರ್ದು?
ಯಾಕೆ ಯಾವಾಗಲಿಗೆ ಚಲ್ಚಲಾಗತ್ತಿ? ಏ ಹುಡುಗಿ, ನನ್ ಮಾತು ಸ್ವಲ್ಪ ಕೇಳು. ನೀನ್ ಹೀಗೆ ಆಡ್ತಿದ್ರೆ ಅದ್ಯಾವ ಹುಡುಗರಿಗೂ ಸರಿ ಬರೋದಿಲ್ಲ. ನನ್ನ ಮನೆಯನ್ನು ಚೆನ್ನಾಗಿ ತುಗಿಸ್ಕೊಂಡು ಹೋಗುವಂತ ಹುಡುಗಿರನ್ನೇ ಎಲ್ಲ ಇಷ್ಟಪಡ್ತಾರೆ. ಅಂದ್ರೆ ಮನೆಗೆಲಸ, ಹೊಲಿಗೆ, ಕಸೂತಿ, ಮಕ್ಕಳು, ಮರಿ, ಅಂತ ಸ್ಥಿತಿ ನಂಗೆ ಬರಲ್ಲ. ನಾನು ಒಬ್ಬ ವಿಶಿಷ್ಟ ವ್ಯಕ್ತಿ ಆಗ್ಬೇಕೆನ್ನುವುದು ನನ್ನ ಗುರಿ. ಪ್ಯಾರಿಸ್ಗೆ ಹೋಗಿ ಸಂಗೀತ, ನೃತ್ಯ, ಚಿತ್ರಕಲೆ ಅಭ್ಯಾಸ ಮಾಡಬೇಕು. ನಾನು ಪ್ರಸಿದ್ಧ ಸಂಗೀತಗಾರಳು, ನರ್ತಕಿಯೂ ಆಗ್ಬೇಕು. ನಾನೊಬ್ಬ ಅಸಾಧಾರಣ ವ್ಯಕ್ತಿ ಅನ್ನಿಸ್ಕೋಬೇಕು. ನಮ್ಮಪ್ಪ ಕೊಟ್ಟ ದಿವೀನಾದ ಬರ್ಕೊಟ್ಟ ಹಾಳಾಯ್ತಲ್ಲ. ಕ್ಷಮಿಸಿ ಮಿಸಸ್ ಫ್ಯಾನ್, ತಪ್ಪಾಯ್ತು. ಐ ಆಮ್ ಸಾರಿ. ಹೌದು, ನಿಂದೇನಲ್ವಲ್ಲ, ನಿಂಗೇನ್ ಬೇಕಾ? ಕೊಳಕು ಗಿಲ್ಕು ಒಲ್ಸು ಗಿಲ್ಸು ಇದೆ ಅಂತ ಸುಟ್ಬಿಡು. ತಗೋ ತಗೋ. ಕ್ಷಮಿಸಿ. ಐ ಆಮ್ ರಿಯಲಿ ಸಾರಿ ಮಿಸಸ್ ಫ್ಯಾನ್. ಕ್ಷಮಿಸಿ. ಐ ಆಮ್ ರಿಯಲಿ ಸಾರಿ ಮಿಸಸ್ ವ್ಯಾನ್. ನಿನ್ ಕೈನ ಮುರಿದಾಕ್ಬಿಡ್ಬೇಕು ಅನ್ಸುತ್ತೆ. ತುಮುಗುಟ್ಟುವ ನನ್ನ ಪ್ರೇಮದ ಪಿರಂಗಿಯೇ, ಹೋಗಬೇಡ, ಇರು. ಊಟಕ್ಕೆ ಸಿದ್ಧವಾಗಿದೆ, ಬಾ ಬಾ. ನೀನ್ ಈ ರೀತಿ ವರ್ತಿಸ್ಬಾರ್ದು. ಏನೋ ಅಕಸ್ಮಾತ್ ಹಾಗಾಯ್ತು. ತಿಳಿದೆ ಯಾರು ಬೇಕಿದ್ರು ಅಂತ ತಪ್ಪು ಮಾಡ್ತಾರೆ. ನಾನ್ ಹೇಳಿದ ಅದಲ್ಲ. ನಿನ್ ದೊಡ್ಡವ್ರ ಜೊತೆ ಹಿಂತಿರ್ಗಿ ಸ್ವಾದಿಸ್ತಿಯಲ್ಲ, ಅದು ಶುದ್ಧ ತಪ್ಪು. ನೋಡು ನೋಡ, ನಿಮ್ ಅಕ್ಕನ್ ನೋಡ್ ಕಲ್ತ್ಕೊ. ಸರಿ ಸರಿ, ಅವಳಾಗ ನಂಗಿರೋಕ್ಕಾಗಲ್ಲ. ನೀನು ತುಂಬಾ ವರ್ಟು, ಸ್ವಪ್ರತಿಷ್ಠೆ ಹುಡುಗಿ. ನಾನ್ ನಮ್ಮ ಅಮ್ಮನ ಜೊತೆ ಎಷ್ಟು ವಿನಯದಿಂದ ಇರ್ತಿದ್ದೆ ಗೊತ್ತಾ ನಿನ್ಗೆ? ಮಮ್ಮಿ, ಈಗ ಕಾಲ ಬದಲಾಗಿದೆ. ನೋಡ್ ನೋಡು, ಮಾರ್ಕೆಟ್ ನ ನೋಡಿ ಬುದ್ಧಿ ಕಲ್ತ್ಕೊ. ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟ್, ನಿಮ್ಗೆ ಯಾವಾಗ್ಲೂ ಅವಳದೇ ಧ್ಯಾನ. ಅವಳು ಮಾಡೋದೆಲ್ಲ ಸರಿ. ಹೋಗ್ಲಿ ಬಿಡು ಮಮ್ಮಿ, ನಿಮ್ಗೆ ಅವಳ ಸ್ವಭಾವ ಗೊತ್ತೇ ಇದೆ ಅಲ್ವಾ? ಇನ್ನೊಂದ್ ಅರ್ಧ ಗಂಟೆ ನೋಡ್ತಿರೋ, ಅವಳು ಎಲ್ಲಾನು ಮರೆತು ಖುಷಿಲಿ ನಗ್ತ ಗೇಲಿ ಮಾಡ್ತಾ ಬರ್ತಾಳೆ. ಮಿಸ್ಟರ್ ಕ್ರೇಲರ್ ನಮಗೆಲ್ಲ ಒಂದು ತುರ್ತು ಸುದ್ದಿ ತಂದಿದ್ದಾರೆ. ಇಲ್ಲಿ ಕೇಳಿ, ಇವತ್ತು ಒಂದು ಅನಿರೀಕ್ಷಿತ ಸಂದರ್ಭ ಒದಗಿದೆ. ನಮ್ಮ ಡರ್ಕ್ ಇದಾನಲ್ಲ, ಅದೇ ನನ್ನ ಗಂಡ. ಅವನು ತನ್ನ ಗೊತ್ತಿರೋ ವ್ಯಕ್ತಿಗಳ ಬಗ್ಗೆ ತಿಳಿಸ್ದ. ಆತ ಜ್ಯೂ ಯಹೂದ್ಯ, ಅಲ್ಲಿನ ಡಾಕ್ಟರ್. ಅವನಿಗೆ ಈಗ ಪ್ರಾಣ ಭಯ ಒದಗಿದೆ. ನನ್ನ ಡರ್ಕ್ ಅಂಗ್ಲಾಸ್ ಬೇಡ್ಕೊಂಡ, ನಾವೇನಾದ್ರೂ ಆ ಡಾಕ್ಟರ್ಗೆ ಸಹಾಯ ಮಾಡೋದು ಸಾಧ್ಯವೇ ಎಂದು ಕೇಳ್ದ. ಅವನು ಸಹ ಈಗ ತಲೆ ಮಾಡಿಸ್ಕೊಳ್ಬೇಕಾಗಿದೆ. ಇಲ್ಲಿ ಅವನಿಗೂ ಸ್ವಲ್ಪ ಅವಕಾಶ ಸಿಗ್ತದ್ಯೋ ಎಂದು ಪ್ರಾರ್ಥಿಸ್ತ. ಓಹೋ, ಆಗ್ಬಹುದು. ಇಂಥ ಘೋರ ವಿಪತ್ತಿನ ಕಾಲದಲ್ಲಿ ನಾವು ಒಬ್ರಿಗೊಬ್ರು ಪರಸ್ಪರ ಸಹಾಯ ಮಾಡಿಲ್ಲ ಅಂದ್ರೆ ಹೇಗೆ? ಹೀಗೆ ಇನ್ನೊಂದು ಜೀವ ಈ ಬಿಲದಲ್ಲಿ ವಾಸಿಸಲು ಬಂತು. ಈಗ ಆತ ಕೆಳಗೆ ನಮ್ಮ ಒಪ್ಪಿಗೆಗಾಗಿ ಕಾಯ್ತಾ ನಿಂತಿದ್ದಾನೆ. ಆತನ ಹೆಸರು ಜಾನ್ ಡ್ಯೂಸೆಲ್. ಅವನನ್ನು ಕರೆತರಲು ಮಿಸ್ಟರ್ ಕ್ರೇಲರ್ ಕೆಳಗೆ ಇಳಿದು ಹೋಗಿದ್ದಾನೆ. ಮಿಸ್ಟರ್ ಬ್ಯಾಂಡಾಗ್ ಇಲ್ಲಿ ಮನಸ್ವಿಗೊಳಗಾಗಿದ್ದಾನೆ. ಇಲ್ಲಿರುವ ನಮ್ಗೆ ಸಾಕಷ್ಟು ಆಹಾರವಿಲ್ಲದಿರುವಾಗ ಇನ್ನೂ ಒಬ್ಬ ಬಂದರೆ ಏನು ಗತಿ ಎಂಬುದು ಅವನ ಆಕ್ಷೇಪ. ಆದರೆ ಉಳಿದವರು ಆಗಂತುಕನನ್ನು ಬರಮಾಡಿಕೊಳ್ಳಲು ಸಿದ್ಧರಾಗ್ತಿದ್ದಾರೆ. ಮಿಸ್ಟರ್ ಫ್ರಾನ್, ನೀವು ಇಲ್ಲಿ? ಹಾಗಾದ್ರೆ ನೀವು ಸ್ವಿಟ್ಜರ್ಲ್ಯಾಂಡ್ ಹೋಗ್ಲಿಲ್ವಾ? ಯಾರೋ ಹೇಳಿದ್ರು ಹಾಗೆ ನಿಮ್ ಮನೆಗೆ ಹೋಗಿದ್ರಂತೆ. ಬಾಗ್ಲೆಲ್ಲ ಹಾಗೆ ತೆರೆದಿರುವಂತೆ. ಮನೆಯಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಗಿತ್ತಂತೆ. ಕಸದ ಬುಟ್ಟಿಯ ಮೇಲ್ಗಡೆ ದೂರ
ಜೂರಿಕ್ನ ವಿಳಾಸ ಬರೆದಿದ್ದ ಕಾಗದ ಇತ್ತಂತೆ. ಆಕೆ ಹೇಳಿದ್ಲು ನೀವು ತಲೆ ಮರೆಸ್ಕೊಂಡು ಜೂರಿಕ್ಗೆ ಹೋಗಿರ್ಬೇಕು ಅಂತ. ನಮ್ ಡ್ಯಾಡಿ ಬೇಕಂತೆ ಆ ಕಾಗದಲ್ಲಿ ಇಟ್ಟಿದ್ರು. ಹಾಗಾದ್ರೆ ಅಷ್ಟು ತಿಂಗಳಿಂದ ಇಲ್ಲೇ ಇದ್ದೀರಾ? ಹೌದು, ಕಳೆದ ಜುಲೈನಿಂದ ಇಲ್ಲೇ ಇದ್ದೇನೆ. ಡ್ಯಾಡಿ, ನಿಮ್ ಪ್ಲಾನ್ ಸಕ್ಸಸ್ ಆಯ್ತು ಬಿಡಿ. ಎಲ್ರೂ ನೀವು ಸ್ವಿಟ್ಜರ್ಲ್ಯಾಂಡ್ಗೆ ಓಡಿ ಹೋಗಿದ್ರೇನೆ ನಂಬಿದ್ದಾರೆ. ಸರಿ ಸರಿ, ಎಲ್ಲರೂ ಬನ್ನಿ. ಮಿಸ್ಟರ್ ಡ್ಯೂಸೆಲ್ ಅವರನ್ನ ಸ್ವಾಗತ. ಪೀಟರ್, ಮಾರ್ಕೆಟ್, ಮಿಸಸ್ ಫ್ರ್ಯಾಂಕ್, ಮಿಸಸ್ ವ್ಯಾಂಡನ್. ವೆರಿ ಗುಡ್, ಈಗ ಎಲ್ಲವೂ ಸರಿ ಹೋಯ್ತು. ನಾನು ಮಿಸ್ಟರ್ ವ್ಯಾಂಡನ್. ನೋಡಿ ಮಿಸ್ಟರ್ ಡ್ಯೂಸೆಲ್, ಮಿಸ್ಟರ್ ಟ್ರೇಲರ್ ಈಗಾಗಲೇ ಹೇಳಿರ್ಬೇಕು, ಇಲ್ಲಿ ನಮಗೆ ಸಾಕಷ್ಟು ಫುಡ್ಗಳು ಸಾಕಾಗುವುದಿಲ್ಲ. ನೀವೇ ಯೋಚಿಸಿ, ನಾವು 7 ಜನರಿದ್ದೇವೆ. ನಮ್ಮ ಬಳಿ ಕೇವಲ 3 ರೇಷನ್ ಕಾರ್ಡ್ಗಳು. ಈಗ ನೀವು ಸೇರಿದ್ರೆ 8 ಜನರಾಗ್ತೀವಿ. ಅದೇ ಸಾಧ್ಯ? ನೀವೇ ಹೇಳಿ. ಮಿಸ್ಟರ್ ವ್ಯಾಂಡನ್, ನೀವು ಈ ಬಗ್ಗೆ ನನಗೆ ಎಚ್ಚರಿಕೆ ಕೊಡುವ ಅಗತ್ಯವೇ ಇಲ್ಲ. ಹೊರಗಡೆ ಏನೇನು ವಿದ್ಯಮಾನಗಳು ನಡೆದಿದ್ದೇವೆ ಅಂತ ಬಹುಶಃ ನಿಮಗೆ ತಿಳಿದಿರ್ಲಿಕ್ಕಿಲ್ಲ. ಇಲ್ಲಿ ಅಂದ್ರೆ ಈ ಆಮ್ಸ್ಟರ್ಡಾಮ್ನಲ್ಲಿ ಪ್ರತಿದಿನವೂ 100 ಮಂದಿ ಯಹೂದ್ಯರು ಕಣ್ಮರೆ ಆಗ್ತಿದ್ದಾರೆ. ಹಿಟ್ಲರ್ನ ನಾಜಿ ಸೈನಿಕರು, ಪೊಲೀಸರು ಒಂದೊಂದೇ ಬ್ಲಾಕ್ ಅನ್ನು ಸುತ್ತುವರೆದು ಮನೆಗಳನ್ನ ಶೋಧಿಸುತ್ತಿದ್ದಾರೆ. ಮಕ್ಕಳು ಶಾಲೆಯಿಂದ ಬಂದ್ರೆ ತಂದೆ ತಾಯಂದಿರೇ ಪತ್ತೆ ಇಲ್ಲ. ಹೀಗೆ 100 ಜನರನ್ನು ಹಿಡಿದು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ತರುತ್ತಿದ್ದಾರೆ. ನಮಗೆ ನಿಮಗೆ ತೀರಾ ಪರಿಚಿತರಾದವರಿಗೂ ಇದೇ ಗತಿ. ಉದಾಹರಣೆಗೆ ಹ್ಯಾರಿಸ್ಟಿನ ಕುಟುಂಬ ಮತ್ತು ಬೇಸರ್ಸ್ನ ಮನೆಯವರು. ಸಾಕ್ ನಿಲ್ಸಿ ಪ್ಲೀಸ್, ಹೇಳ್ಬೇಡಿ. ಅವರೆಲ್ಲರಿಗೂ ನಾಜಿ ಅಧಿಕಾರಿಗಳಿಂದ ನೋಟಿಸು ಬರ್ತಿವೆ. ಮೃತ್ಯುವಿನ ಕರೆ ಅದು. ಯಹೂದಿ ಥಿಯೇಟರ್ ನಲ್ಲಿ ಇಂತಹ ದಿನ ಇಂತಿಷ್ಟು ಹೊತ್ತಿಗೆ ಹಾಜರಾಗಿ ಎನ್ನುವ ನೋಟಿಸ್ಗಳು. ಒಂದು ವೇಳೆ ನೀವೇನಾದ್ರೂ ಅದನ್ನ ಕಡೆಗಣಿಸಿದ್ರೆ ಸೈನಿಕರು ನಿಮ್ಮ ಮನೆಗೂ ನುಗ್ಗಿ ನಿಮ್ಮನ್ನು ಎಳೆದೊಯ್ತಾರೆ. ಹಡಗಿಗೆ ತುಂಬಿ ಮಾತಾಸನ್ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ತರುತ್ತಾರೆ. ನಮಗೆ ನಿಜವಾಗಿ ತಿಳಿದಿರಲಿಲ್ಲ ಪರಿಸ್ಥಿತಿ ಇಷ್ಟು ಗಂಭೀರವಾಗಿದೆ. ಕ್ಷಮಿಸಿ, ಇದೆಲ್ಲವನ್ನು ಹೇಳಲೇಬೇಕಾಯ್ತು. ಹೇಳಿದೆ. ನಿಮ್ಗೆ ಡಿವೈಸ್ ಫ್ಯಾಮಿಲಿಯವರ ಪರಿಚಯವಿದೆಯೇ? ಅವ್ರು ಎಲ್ಲಿದ್ದಾರೆ ಈಗ? ಹೇಳಿ, ಏನಾಯ್ತು ಅವ್ರಿಗೆ? ಅವ್ರ ಮಗಳು ಜೂಪಿ ನಾನು ಒಂದೇ ಕ್ಲಾಸ್ ಅಲ್ಲಿ ಇದ್ವಿ. ಅವಳು ನನ್ನ ಬೆಸ್ಟ್ ಫ್ರೆಂಡ್. ಅವರಿಗಿಲ್ಲ ಹೊರಟೋದು. ಹೊರಟೋದ್ರ? ಹೌದು. ಜೂಪಿ ಹೋಗಿರ್ಲಿಕ್ಕಿಲ್ಲ. ಮಿಸ್ಟರ್ ಡ್ಯೂಸೆಲ್, ಸಾಕು. ತುಂಬಾ ಥ್ಯಾಂಕ್ಸ್. ನಾನು ನನ್ನ ಕೆಲವೇ ಸಾಮಾನುಗಳನ್ನ ತಂದಿದ್ದೀನಿ ಅಷ್ಟೇ. ನೋಡಿ ಮಿಸ್ಟರ್ ಡ್ಯೂಸೆಲ್, ನಿಮ್ಮೊಬ್ಬರಿಗೆ ಇಲ್ಲಿ ಪ್ರತ್ಯೇಕವಾದ ರೂಮ್ ಇಲ್ಲ. ಆದ್ರೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಅನಾನುಕೂಲಗಳಾಗ್ಲಾರ್ದು. ನಾವಿಲ್ಲಿರೋದಕ್ಕೆ ಒಂದಷ್ಟು ರೂಲ್ಸ್ಗಳನ್ನ ಮಾಡ್ಕೊಳ್ಬೇಕಾಯ್ತು. ಬನ್ನಿ, ಊಟವಾದ ನಂತರ ನಿಮ್ಗೆ ಮಿಕ್ಕದ ಎಲ್ಲವನ್ನು ವಿವರಿಸ್ತೇನೆ. ಆಯ್ನಿ, ಮಿಸ್ಟರ್ ಡ್ಯೂಸೆಲ್ ಅವ್ರಿಗೆ ಅವ್ರ ರೂಮ್ನ ತೋರಿಸ. ಬನ್ನಿ ಮಿಸ್ಟರ್ ಡ್ಯೂಸರ್. ನಾನು ನನ್ನ ಕೃತಜ್ಞತೆಗಳನ್ನ ಹೇಗೆ ತಿಳಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಇಲ್ಲಿನ ಸಂಗತಿ ಕೇಳಿ ನನಗೆ ದಿಗ್ಭ್ರಮೆ ಆಗಿದೆ. ನಾನು ಯಾವತ್ತು ಹಾಲೆಂಡಿನ ಒಬ್ಬ ಸತ್ಪ್ರಜೆ ಅಂದ್ಕೊಂಡಿದ್ದೆ. ನಾನು ಹುಟ್ಟಿದ್ದಿಲ್ಲ. ನಮ್ ತಂದೆ ತಾತ ಎಲ್ರೂ ಅಷ್ಟೇ. ಆದ್ರೀಗ ಈ 3 ವರ್ಷಗಳಲ್ಲಿ ಅವತ್ತು ಸೋಮವಾರ 1941 ಸೆಪ್ಟೆಂಬರ್ 21ನೇ ತಾರೀಕು ಅವಳಿಗೂ ಡ್ಯೂಸಲ್ಗೂ ಪುನಃ ಜಗಳ ನಡೆದಿದೆ. ಅವಳ ತಂದೆ ಅವಳನ್ನು ಸರಿಯಾಗಿ ಬೆಳೆಸಲಿಲ್ಲವೆಂದು ಅವನು ಆಕ್ಷೇಪಿಸುವಾಗ ಅವಳಿಗೆ ಅವನ ಕೆನ್ನೆಗೆ ಬಾರಿಸಬೇಕೆನಿಸುತ್ತದೆ. ಪೀಟರ್ ಹೆಣ್ಣಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನ್ನ ಗೋಳೆನೆಲ್ಲ ಅವನ ಮೇಲೆ ಹೇಳ್ಕೊಳ್ಬಹುದಾಗಿತ್ತು.
ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಇವಳಿಂದಾಗಿ ನಾವೆಲ್ಲರ ಜೀವಕ್ಕೂ ಅಪಾಯ. ನಾನು ವಾಶ್ರೂಮ್ ಮೇಲೆ ಬರುತ್ತೀನಿ. ನಿನ್ ಜೊತೆ ನಾನಿದ್ದೀನ, ಹೆದರ್ಬೇಡ. ನೀನಿಲ್ಲಿರೋ ಅವಶ್ಯ ಇಲ್ಲ. ಡ್ಯಾಡಿ ಕಳ್ಸು, ಹೋಗು. ಆನಿ ಏನಾಯ್ತು ಮಗಳ? ಡ್ಯಾಡಿ ನನ್ನ ಹೇಳ್ಕೊಂಡು ಹೋಗೋಗೋಲ್ ಬಂದ್ ಹಾಗೆ ಕನ್ಸ್ಬಿತ್ತು. ಬಾಗ್ಲತ್ತು ಒಳಗ್ ನುಗ್ಗಿ ನನ್ನ ಫ್ರೆಂಡ್ ಜೋಬ್ನ ಹೇಳ್ಕೊಂಡು ಹೋದ್ರಲ್ಲ, ಹಾಗೆ ನನ್ನನ್ನು. ಆ ರೀತಿ ಏನು ಆಗಲ್ಲ ಮಗಳೇ. ತಗೋ ಈ ಮಾತ್ರೆನ ನುಂಗಿ ನಿದ್ದೆ ಮಾಡು. ಇದೆಂತ ಮಾತ್ರೆ? ಇದು ನಿನ್ನ ಮನಸ್ಸಿಗೆ ನೆಮ್ಮದಿ ನೀಡೋ ಮಾತ್ರೆ. ಹೇಳ್ದ ಕೇಳು ಮಗಳೇ. ನಿಂಗೆ ಯಾವ್ದಾದ್ರು ಪುಸ್ತಕ ಓದಲ್ಲ? ಬೇಡ, ನೀವಿಲ್ಲೇ ಕೂತಿರಿ. ಡ್ಯಾಡಿ, ನಾನು ತುಂಬಾ ಕೆಟ್ಟದಾಗ ವರ್ತಿಸಿದೆ ಅಲ್ವಾ? ಜೋರ ಕಿರಿಚಿದೆ ಅಲ್ವಾ ಡ್ಯಾಡಿ? ಅದೆಲ್ಲೂ ಆಗಿರ್ಲಿ, ನೀನೀಗ ತಪ್ಪಂಗಳು ನಿದ್ದೆ ಮಾಡು. ಡ್ಯಾಡಿ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೇನೆ. ನನಗೇನು ಯಾರ ಮೇಲೂ ಅಷ್ಟು ಪ್ರೀತಿ ಇಲ್ಲ. ನೋಡು ಆನಿ, ನೀನ್ ನಿನ್ ತಾಯಿನ ಸಹ ಅಷ್ಟೇ ಪ್ರೀತಿಸ್ತೇನೆ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಮಗಳೇ. ಆದ್ರೆ ನಂಗೂ ಅವಳಿಗೂ ಸರಿ ಹೋಗಲ್ಲ ಡ್ಯಾಡಿ. ಅವಳು ಯಾವತ್ತೂ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ಆನಿ, ನೀನು ಅವಳ ಮನ್ಸನ್ನ ಬಹಳ ನೋಯಿಸಿದೀಯೆ. ನೋಡು ಅವಳು ಹೇಗೆ ಅಳ್ತಿದ್ದಾಳೆ. ಹೌದು, ನಾನು ತುಂಬಾ ಕೆಟ್ಟ ಹುಡುಗಿ. ನನಗೆ ಏನ್ ರೋಗ ಬಂದಿರ್ಬೋದು ಹೇಳಿ ಡ್ಯಾಡಿ, ನನಗೆ ಸಹಾಯ ಮಾಡಿ. ನಾನು ಹೇಗ್ ಸಹಾಯ ಮಾಡ್ಲಿ ಆನಿ? ಈ ವಿಷಯದಲ್ಲಿ ಮಕ್ಕಳಿಗೆ ಇನ್ ಮುಂದೆ ಇಂಥ ತಪ್ಪು ಮಾಡಲ್ಲ ಅಂತ ಪ್ರತಿಜ್ಞೆನೂ ಮಾಡುತ್ತೇನೆ. ನಾನು ಸಹ ಒಳ್ಳೆಯವಳಾಗಿರ್ಬಲ್ಲೆ, ಆದ್ರೆ ಪುನಃ ಅದೇ ತಪ್ಪು ಮಾಡ್ತೇನೆ. ನಾನು ಇದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ಇವತ್ತು 1942ನೇ ನವೆಂಬರ್ ಸೋಮವಾರ ಮಿತ್ರ ಸೈನ್ಯಗಳು ಆಫ್ರಿಕಾದಲ್ಲಿ ಬಂದಿಳಿದಿವೆ. ವಿಮಾನ ದಾಳಿ ಹೆಚ್ಚು ಭೀಕರವಾಗಿದೆ. ಯುದ್ಧ ಮುಗಿದ್ರೆ ಬೈಸಿಕಲ್ ಹತ್ತಿ ಸುತ್ತಾಡ್ಬೇಕು, ನಕ್ಕು ನಲಿಬೇಕು, ಹೊಸ ಹೊಸ ಬಟ್ಟೆ, ಸೊಗಸಾದ ಬಿಸಿ ನೀರಿನ ತೊಟ್ಟಿ ಸ್ನಾನ, ಹಳೆ ಫ್ರೆಂಡ್ಸ್ ಒಟ್ಟಿಗೆ ಪುನಃ ಸ್ಕೂಲಿಗೆ ಹೋಗ್ಬೇಕು. 1942 ಡಿಸೆಂಬರ್, ಇವತ್ತು ಯಹೂದ್ಯರ ಹಬ್ಬ, ಹನುಕ್ಕಾ ಉತ್ಸವದ ಮೊದಲ ದಿನ. ವಿಶ್ ಯು ಹ್ಯಾಪಿ ಹನುಕ್ಕಾ. ಥ್ಯಾಂಕ್ ಯು ಮಿಸ್ಟರ್ ಗ್ರೇಯರ್. ಎಲ್ಲರಿಗೂ ಹನುಕ್ಕಾ ಹಬ್ಬದ ಶುಭಾಶಯಗಳು. ಹನುಕ್ಕಾ ಹನುಕ್ಕಾ. Eloheinu melech haolam, asher kitshanu b'mitzvotav, v'tzivanu le'adlik ner shel Chanukah. Baruch atah die going out and die coming in from this time forth and forevermore. Amen. Amen.
בימים ההם בזמן הזה ברוך אתה אדוני אלוהינו. ಇಲ್ಲಿ ನೋಡಿ, ಎಲ್ರಿಗೂ ಗಿಫ್ಟ್. ಬನ್ನಿ ಕೂತ್ಕೊಳ್ಳಿ. ಅದು ಯಾವನೋ ಕಳ್ಳನ ಕೆಲಸ. ರೇಡಿಯೋ ಹಣದ ಪೆಟ್ಟಿಗೆ ಎರಡನ್ನು ಎತ್ಕೊಂಡು ಪರಾರಿಯಾಗಿದ್ದ. ಧೈರ್ಯವಾಗಿರಿ, ಈಗ ಅಪಾಯ ಎಲ್ಲ ಕಳೆದಿದೆ. ಅಪಾಯ ಕಳೆದಿದೆ ಅಂತ ಯಾರು ಹೇಳಿದ್ದು? ಮಿಸ್ಟರ್ ಡ್ಯೂಸೆಲ್, ಅಪಾಯ ಮತ್ತಷ್ಟು ಗಂಭೀರವಾಗಿದೆ. ಎಲ್ಲ ಈ 3 ತಿಂಗಳು ಆಗಿದ್ದು. ಯಾವನೋ ಒಬ್ಬ ಹೊರಗಿನವನು ಬಂದು ನಾವು ಇಲ್ಲಿ ಬಚ್ಚಿಟ್ಕೊಂಡಿರೋ ರಹಸ್ಯವನ್ನೆಲ್ಲ ಭೇದಿಸ್ಕೊಂಡು ಹೋಗಿದ್ದೇನೆ. ಇನ್ನೇನ್ ಗತಿ? ಮುಂದೆ ಯಾವತ್ತೋ ಒಂದಿನ ಆ ಪೊಲೀಸ್ನವರು ಅವನು ಹಿಡಿದಾಗ ಅವನ ಅವ್ರ ಜೊತೆ ಒಪ್ಪಂದಕ್ಕೂ ಬರ್ಬೋದು. ಅವರು ಅವನನ್ನ ಬಿಡುಗಡೆ ಹೋಗ್ದಾಗ ನಾವಿಲ್ಲಿ ಬಚ್ಚಿಟ್ಕೊಂಡಿರೋ ರಹಸ್ಯವನ್ನೆಲ್ಲ ಹೇಳ್ಬಿಡ್ಬೋದು. ಯಾಕೆ ಹೇಳ್ಬಾರ್ದು ಅಂತೀನಿ? ಯಾಕೆ ಹೇಳ್ಬಾರ್ದು ಅಂತೀನಿ ನಾನು? ಇಲ್ಲಿಂದ ಜಾಗ ಖಾಲಿ ಮಾಡಿ ಹೊರಟು ಹೋಗೋಣ. ಇನ್ನೂ ಇಲ್ಲಿದ್ರೆ ಅಪಾಯ. ಹೊರಟು ಹೋಗೋಣ. ಹೋಗೋದಾದ್ರೂ ಎಲ್ಲಿಗೆ? ನಾವು ನಮ್ ಧೈರ್ಯ, ನಂಬಿಕೆ, ಆತ್ಮವಿಶ್ವಾಸಗಳನ್ನ ಕಳ್ಕೊಂಡ್ಬಿಟ್ವ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಸಿಕ್ಬಿದ್ವಿ ಅನ್ಕೊಂಡ್ವಿ, ಆದ್ರೆ ನಾವಿನ್ನೂ ಜೀವಂತವಾಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ. ಬನ್ನಿ. ಓ ದಯಾಮಯ ಪ್ರಭು, ನಿನ್ನ ಅನಂತ ಅಪಾರ ಕರುಣೆ ನಮ್ಮೆಲ್ಲರ ಜೀವ ಉಳಿಸಿದೆ. She
ಇನ್ನೊಂದು ವರ್ಷದ ಆರಂಭ. ನಾವು ಇನ್ನೂ ಈ ಬಿಲದೊಳಗೆ ಅಡಗಿ ಕುಳಿತಿದ್ದೇವೆ. ಕಳೆದ 1 ವರ್ಷ 5 ತಿಂಗಳು 25 ದಿನಗಳಿಂದ ನಮ್ಮ ಬದುಕು ಹೆಪ್ಪುಗಟ್ಟಿ ನಿಂತಿದೆ. ಕಾಲ ಪ್ರವಹಿಸುತ್ತಿದೆ. ಎಲ್ಲರೂ ಬೆಂಡಾಗಿ ತೆಳ್ಳಗೆ ನವೆದಂತೆ ಕಾಣಿಸುತ್ತಿದ್ದಾರೆ. ಆದರೆ ವ್ಯಾಂಡಾನ್ ದಂಪತಿಯ ಮಾತುಕತೆ ಎಂದಿನಂತೆ ಶುದ್ಧವಾಗಿದೆ. ಡ್ಯಾಡಿ ಮೌಸಿ ಡ್ಯಾಡಿ ನಿರೂಪೀಟರ್ ಮಮ್ಮಿ ಮೌಸಿ ಮಾತಾಡ್ತೀರಾ? ಕೂತ್ಕೊಳ್ಳಿ, ಸುಮ್ಮನೆ ಕೈ ಮುಚ್ಕೊಂಡು. ಸುಮ್ಮನೆ ಕೆಲಸ ಮಾಡು. ಡ್ಯಾಡಿ ಪ್ಲೀಸ್ ಮಾತಾಡಿ, ಕೆಲ್ಸ ಮಾ. ನಿರೂಪೀಟರ್ ಮಮ್ಮಿ ಇರ್ತೀರಾ? ಮೌಸಿ ಮಮ್ಮಿ ಪ್ಲೀಸ್ ನಿಮ್ಮ ಅಪ್ಪನ್ ಕೇಳೋ. ಮೌಸಿ ಬೇಕು ಸುಮ್ಮನಿರಲ್ವಾ? ಅಪ್ಪನ್ ಸೀರಿಯಲ್ ಸಿಕ್ಕಿರೋದು. ಮಿಸ್ಟರ್ ವ್ಯಾಂಡನ್ ಪ್ಲೀಸ್. ಡ್ಯಾಡಿ ಪ್ಲೀಸ್ ಡ್ಯಾಡಿ ಮೌಸಿ ಬೇಕು ಡ್ಯಾಡಿ ಪ್ಲೀಸ್. ನಿರೂಪೀಟರ್ ಸುಮ್ಮನೆ ಕೂತ್ಕೊಳ್ರಿ. ನೀ ಸುಮ್ಮನಿರು. ಮಮ್ಮಿ ಪ್ಲೀಸ್ ಹೇಳು ಮಮ್ಮಿ ಡ್ಯಾಡಿ ಮೌಸಿ ಬೇಕು ಡ್ಯಾಡಿ ಮೌಸಿ ಬರ್ತೀರಾ? ಮೇಲೆ ಬರುತ್ತೀನಿ ನಾನು. ಏನಾಯ್ತು? ಮಿಸ್ಟರ್ ಕ್ರೇಲರ್ಗೆ ಆರೋಗ್ಯ ಹದಗೆಟ್ಟಿದೆ. ಏನೋ ಒಂದು ಅಡಿಪಾರು ನಡೆದೋಗಿದೆ ಅಲ್ವಾ ಮಿಸ್ಟರ್ ಕ್ರೇಲರ್? ಪ್ಲೀಸ್ ಹೇಳಿ ಮಿಸ್ಟರ್ ಕ್ರೇಲರ್. ಮಾಡಿ ಕೆಳಗಿನ ಫ್ಯಾಕ್ಟರಿಲಿ ಕಾರ್ಲ್ ಅನ್ನೋ ಕಾರ್ಮಿಕ ಮಿಸ್ಟರ್ ಫ್ರಾಂಕ್ ಬಗ್ಗೆ ವಿಚಾರಿಸ್ತಿದ್ದ. ಮಿಸ್ಟರ್ ಫ್ರಾಂಕ್ ಸ್ವಿಟ್ಜರ್ಲೆಂಡ್ಗೆ ಓಡ್ ಹೋಗಿಲ್ಲ. ಈ ವಿಷಯದಲ್ಲಿ ತುಂಬಾ ಸೀಕ್ರೆಟ್ ಗೊತ್ತು ಎಂದೆಲ್ಲ ಹೇಳ್ತಿದ್ದ. ಆಮೇಲೆ ಇದನ್ನ ಮುಚ್ಚಿಡೋಕೆ ವಾರಕ್ಕೆ 20 ಮಿಲಿಯನ್ ಹಣ ಬೇಕು ಅಂತ ತಗೊಂಡ. ಅವತ್ತು ರಾತ್ರಿ ಫ್ಯಾಕ್ಟ್ರಿ ನುಗ್ಗಿದ್ದಲ್ಲ, ಅದು ಬೇರೆ ಯಾರು ಅಲ್ಲ, ಇದೇ ಕಾಲ. ನೋಡಿ ಮಿಸ್ಟರ್ ಕ್ರೇಲರ್, ಅವನೆಷ್ಟೆಲ್ಲ ಕೇಳ್ತಾನೆ ಅಷ್ಟೆಲ್ಲ ಕೊಟ್ಟು ಅವ್ನ ಮೈ ಮುಚ್ಚಿಬಿಡಿ. ನೋಡಿ ಇಷ್ಟೆಲ್ಲ ಹಗರಣ ಆಗಕ್ಕೆ ಕಾರಣ ಮಗನೇ. ತನ್ನ ಸುತ್ತಾಡ್ತಲ್ಲ, ಅದೇ ಈ ತೊಂದರೆಗಳಿಗೆ ಮೂಲ. ಸಾಕು ಬಾಯ್ ಮುಚ್ಚು. ನಾವು ಮೂವರು ಇನ್ನೂ ಚಿಕ್ಕವರು. ಮಾರ್ಗರೆಟ್, ಪೀಟರ್, ನಾನು. ನಿಮ್ ಕಾಲ ಆಗೇ ಹೋಯ್ತು. ನಮ್ಮ ಆದರ್ಶ, ನಂಬಿಕೆ, ಆಸೆ, ಭರವಸೆ ಎಲ್ಲವೂ ಸುಟ್ಟು ಪೂರಿ ಆಗ್ತಿದ್ರು. ನಾವು ನಮ್ಮ ಆದರ್ಶಗಳನ್ನ ಬಿಟ್ಕೊಟ್ಟಿಲ್ಲ. ಪ್ರಪಂಚ ಹೀಗೆ ವಿನಾಶದ ಅಂಚಿಗೆ ಬಂದು ನಿಂತಿದ್ರೆ ಅದು ನಮ್ ತಪ್ಪಲ್ಲ. ಈ ವಿನಾಶದ ಬೀಜಾಂಕುರವಾದಾಗ ನಾವು ಹುಟ್ಟಿಯೇ ಇರಲಿಲ್ಲ. ಆದ್ರಿಂದ ನಿಮ್ಮ ಸೋಲು, ನಿರಾಸೆ ಇವುಗಳಿಗೋಸ್ಕರ ನಮ್ಮ ಮೇಲೆ ತೆಗೆದುಕೊಳ್ಬೇಡಿ. ಯುರೋಪಿನ ಯುದ್ಧವನ್ನು ನಾವು ಶುರು ಮಾಡಿದ್ವಿ. ನಂಗೆ ಮಾತಾಡ್ತಾರಲ್ಲ ಹೇಳು. ಬಾ ಪೀಟರ್. ನಮ್ ಸ್ಕೂಲು, ನಮ್ ಸ್ನೇಹಿತರು, ನಮ್ ವಯಸ್ಸಿನ ಜೊತೆಗಾರರು, ಇವುಗಳ ಸಮಾನ ಬೇರೆ ಯಾವುದೂ ಇಲ್ಲ. ಹೌದು ಯಾರ್, ನಂಗೆ ಗೊತ್ತು ನೀನ್ ನಿನ್ ಜೊತೆಗಾರನ ಸ್ನೇಹಿತರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೆಯಾ ಇಲ್ಲಿ ಅಂತ. ಈಗ ಸುಮಾರು 1.5 ವರ್ಷದಿಂದ ನಾವಿಬ್ರು ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೀವಿ. ಆದ್ರೆ ಇಷ್ಟ ಹತ್ತಿರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಇದೇ ಮೊದಲನೇ ಸಲ. ಎಂತ ವಿಚಿತ್ರ. ಹೀಗ್ ಜೊತೆ ಕೂತ್ಕೊಂಡು ಮಾತಾಡೋಕೆ ಯಾರಾದ್ರೂ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಮ್ ಒಳಗ್ ಅದುಮಿಟ್ಟಿರೋ ಭಾವನೆಗಳನ್ನೆಲ್ಲ ಹೊರಗೆ ಹಾಕ್ಬೋದು. ಹೌದು ಆನ್. ಪೀಟರ್, ನನಗೆ ಬರವಣಿಗೆ ಅಂದ್ರೆ ತುಂಬಾ ಇಷ್ಟ. ನಾನು ಒಬ್ಳು ಪತ್ರಿಕೋದ್ಯಮಿ ಆಗ್ಬೇಕೆನ್ನೋದು ನನ್ನ ಗುರಿ. ಅದ್ ಸರಿ, ನೀನೇನಾಗ್ಬೇಕು ಅನ್ಕೊಂಡಿದ್ಯಾ? ನಾನು ಏನಾಗ್ಬೇಕು ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ
ನಂಗೆ ಅಷ್ಟೊಂದು ಬುದ್ಧಿಶಕ್ತಿನೂ ಇಲ್ಲ. ನಿನಗೆ ಯಾಕಷ್ಟು ಕೀಳರಿಮೆ? ನೀನಿನ್ನೂ ಹೆಚ್ಚು ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕು. ಆದ್ರೆ ಪೀಟರ್, ನಾನೇನಷ್ಟು ರೂಪವತಿ ಅಲ್ಲ ಅಲ್ವಾ? ಇಲ್ಲ, ನೀನು ತುಂಬಾ ಸುಂದರವಾಗಿದ್ಯಾ. ಇತ್ತೀಚೆಗಂತೂ ನಿನ್ ಕೂಗಾಟ ಒದ್ರಾಟ ಎಲ್ಲ ಎಷ್ಟು ಕಡಿಮೆ ಆಗಿದೆ ಗೊತ್ತಾ? ನೀನು ತುಂಬಾನೇ ಇಷ್ಟ ಆಗ್ತಿದ್ಯಾ. ಪೀಟರ್, ನೀನ್ ಯಾವತ್ತಾದ್ರೂ ಯಾವ್ದಾದ್ರು ಹುಡುಗಿಗೆ ಮುತ್ಕೊಂಡಿದ್ಯಾ? ಹೌದು, ಒಂದೇ ಒಂದ್ಸಲ. ಆದ್ರೆ ಪೀಟರ್, ನಂಗೊಂದು ಅನುಮಾನ. ಯಾರನ್ನೂ ಮೆಚ್ಚದೆ ಮದುವೆ ನಿಶ್ಚಯ ಆಗ್ದಿರೋ ಹುಡುಗಿ ತನ್ಗಿಷ್ಟ ಆಗಿರೋ ಹುಡುಗನಿಗೆ ಮುತ್ಕೊಡ್ಬೋದಾ? ಯಾಕೆ ನೀನ್ ಏನು ಮಾತಾಡ್ತಿಲ್ಲ? ಆನಿ, ಬಾಯ್ಲಿ. ಇವತ್ತು 1944ನೇ ಮಾರ್ಚ್ 6ನೇ ತಾರೀಕು ಕ್ರೇಲರ್ ಕರುಳಿನ ಬೇನೆಯಿಂದ ಆಸ್ಪತ್ರೆ ಸೇರಿದ್ದಾನೆ. ಅಮೆರಿಕನ್ ಸೈನ್ಯಗಳು ಇಟಲಿಯಲ್ಲಿ ಬಂದಿಳಿದಿವೆಯಂತೆ. ಈವರೆಗೆ ಮೈಫ್ಗೆ ರೇಷನ್ ಚೀಟಿ ಒದಗಿಸುತ್ತಿದ್ದವರನ್ನು ಅರೆಸ್ಟ್ ಮಾಡಿದ್ರಂತೆ. ಇನ್ಮುಂದೆ ಇಲ್ಲಿನ ಫುಡ್ ಸಪ್ಲೈಗೆ ತೊಂದರೆ ಆಗ್ಬೋದು. ನಿರಂತರವಾಗಿ ನೊಳಗುಟ್ಟುವ ಮಿಸ್ಟರ್ ಬ್ಯಾಂಡನ್ ಹೊಟ್ಟೆ ಈಗ ಗುಟ್ರು ಹತ್ತಿದೆ. ಕೆಲವು ವಾರಗಳ ನಂತರ ಒಂದು ರಾತ್ರಿ ಡ್ಯಾಡಿ, ಏನದು ಕೈಯಲ್ಲಿ ಬಚ್ಚಿಟ್ಕೊಂಡಿರು? ಎಲ್ಲಿ ತೋರಿಸು, ಏನದು ತೋರಿಸು. ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ ಮಿಸ್ಟರ್ ಡ್ಯೂಸನ್? ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ಬಿಡಿ ಬಿಡಿ. ನಾವೆಲ್ಲ ಉಪವಾಸ ಸಾಯ್ತಿದ್ರೆ, ಮಕ್ಕಳೆಲ್ಲ ಹೊಟ್ಟೆಗಿಲ್ದೆ ಬಡಕ್ಲಾಗಿದ್ರೆ, ಅದ್ರಲ್ಲೂ ನಿನ್ ಮಗ ಪೀಟರ್ ಹಸ್ವಲ್ಲಿ ನರಳತಿದ್ರೆ ನೀನು ಎಲ್ಲಿ ಬಂದು ಕಬಳಿಸ್ತಿದ್ಯಾ? ಏನ್ ಮಾಡಕ್ಕಾಗುತ್ತೆ? ಅವನ್ಗೆ ಹಸಿವೆ ಹೆಚ್ಚು. ಎಲ್ರಿಗಿಂತ ಫುಡ್ ಅಗತ್ಯ ಜಾಸ್ತಿ ಇದೆ. ನಾನೀಗ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗಿ. ದಯವಿಟ್ಟು ಕ್ಷಮಿಸಿ ಮಿಸಸ್ ಫ್ರಾಂಕೆ ತಾವೇನ್ ಮಾತಾಡ್ತಿದ್ದಾರೆ ಎಂಬುದರ ಅರಿವಿಲ್ಲದೆ ಮಾತಾಡ್ತಿದ್ದಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇದು ತಗೊಂಡೆಲ್ಲ ಹೊರಟೋಗಿ. ಅಯ್ಯೋ, ನಮ್ಮನ್ನ ನಾಶ ಮಾಡಲು ನಾಜಿಗಳ ಅಗತ್ಯವಿಲ್ಲ. ನಮ್ಮನ್ನ ನಾವೇ ಪ್ರಭಾತಕ್ಕೆ ತಳ್ಕೋತಿದ್ದೀವಿ. ಮಮ್ಮಿ, ಪೀಟರ್ನ ಆಚೆ ಹಾಕೂಡ್ದು ಪ್ಲೀಸ್ ಮಮ್ಮಿ. ಅವನೇನು
ಅವನೊಬ್ಬ ಇಲ್ಲೇ ಇಲ್ಲ. ನಮ್ಮ ತಂದೆ ಇಲ್ಲಿಂದ ಹೋಗುದಾದ್ರೆ ನಾನು ಅವ್ರ ಜೊತೆನೆ ಹೋಗ್ತೀನಿ. ಬೇಡ ಪೀಟರ್, ಇವನ್ಗೆ ನಿಮ್ಮ ಅಪ್ಪ ಆಗೋ ಯೋಗ್ಯತೆ ಇಲ್ಲ. ಅಪ್ಪ ಆಗೋದಂದ್ರೆ ಏನೋ ನನಗೆ ಇವನಿಗಿಲ್ಲ. ಇಲ್ಲ, ನನ್ಗಿಲ್ ಸರಿ ಬರೋದಿಲ್ಲ. ನಾನು ಅವ್ರ ಜೊತೆ ಓಡ್ತೀನಿ. ನನ್ನ ಕ್ಷಮಿಸ್ಬಿಡು. ಅತ್ಯದ್ಭುತ ಸುದ್ದಿ ಏನು ಅಂದ್ರೆ ದಾಳಿ ಶುರುವಾಗಿದೆ. ಕೇಳಿಸ್ತಿದ್ಯಾ? ಯಾರಿಗಾದ್ರೂ ಕೇಳಿಸ್ತಿದ್ಯಾ? ಸೈನಿಕರ ಎಲ್ಲಿ ಯಾವಾಗ ಬಂದಿದ್ದೀವಿ? ಇವತ್ತು ಮುಂಜಾನೆ ನಸುಕಿನಲ್ಲಿ ದಾಳಿ ಶುರುವಾಗಿದೆ. ದಾಳಿ ಶುರುವಾಗಿದ್ಯಾ? ದಾಳಿ ಶುರುವಾಗಿದೆ. ದಾಳಿ ಶುರುವಾಗಿದ್ಯಾ? ದಾಳಿ ಶುರುವಾಗಿದ್ಯಾ? ದಾಳಿ ಶುರುವಾಗಿದ್ಯಾ? ದಾಳಿ ಶುರುವಾಗಿದ್ಯಾ? ಮೈಕ್, ಈ ಸುದ್ದಿ ಹೇಗೆ ತಿಳಿಯಿತು? ಆಕಾಶವಾಣಿಯಿಂದ, BBC ಆಕಾಶವಾಣಿಯಿಂದ ಮಿತ್ರ ಸೈನ್ಯಗಳು ನಾರ್ಮಂಡಿ ಕರಾವಳಿಯಲ್ಲಿ ಬಂದಿಳಿದಿವೆ ಅಂತೆ. ಈ ದಿನವನ್ನು D-Day ಅಂತ ಘೋಷಿಸಿದ್ದಾರೆ. ಥ್ಯಾಂಕ್ ಗಾಡ್, ಕಟ್ಟ ಕಡೆಯಾಗಾದ್ರೂ ಬಂತಲ್ಲ. ಸರಿ, ಉಳಿದ ಸುದ್ದಿ ತಿಳಿದು ಕೂಡಲೇ ಬಂದು ತಿಳಿಸ್ತೀರಿ, ಆಯ್ತಾ? ಥ್ಯಾಂಕ್ ಯು ಮೈಕ್, ಥ್ಯಾಂಕ್ ಯು ಮೈಕ್. ಇತ್ತೀಚಿನ ಮಿತ್ರ ಸೈನ್ಯಗಳ ಆಗಮನದ ಸುದ್ದಿಯಿಂದ ಎಲ್ಲರೂ ಉಲ್ಲಾಸಭರಿತರಾಗಿದ್ದಾರೆ. ಬಹುಶಃ ಮುಂದಿನ ಚಳಿಗಾಲದೊತ್ತಿಗೆ ನಾವು ಮತ್ತೆ ಸ್ಕೂಲಿಗೆ ಹೋಗ್ಬೋದು. ಇವತ್ತು 1944ರ ಜುಲೈ 2ನೇ ತಾರೀಕು ಮಿಸ್ಟರ್ ಟ್ರೇಲರ್ಗೆ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದೆ. ಗೆಸ್ಟೋಪಗಳು ಅಂಗಡಿಯಿಂದ ಕಳುವಾದ ರೇಡಿಯೋ ಪತ್ತೆ ಹಚ್ಚಿದ್ದಾರೆ. ಮಿಸ್ಟರ್ ಡ್ಯೂಸೆಲ್ ಒತ್ತಿ ಹೇಳ್ತಿದ್ದಾನೆ, ಪೊಲೀಸರು ಕಳ್ಳನನ್ನು ಹಿಡಿದಿಟ್ಟಿರ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಸುಳಿವನ್ನು ಸಹ ಪತ್ತೆ ಹಿಡಿಬಹುದು. ಮೈಫ್ ಕಳೆದ 3 ದಿನಗಳಿಂದ ಬಂದೇ ಇಲ್ಲ. ಬಹುಶಃ ಮಿಸ್ಟರ್ ಟ್ರೇಲರ್ ಸತ್ತು ಹೋಗಿರ್ಬೋದು. ನನಗೆ ಈಗಾಗಲೇ ಚೆನ್ನಾಗಿ ಅರ್ಥವಾಗಿದೆ ನನ್ನ ಬದುಕಿನಲ್ಲಿ ನನಗೆ ಏನು ಬೇಕು ಎಂಬುದು. ನನಗೆ ನನ್ನದೇ ಆದ ಗೊತ್ತು ಗುರಿಗಳಿವೆ, ನನ್ನವೇ ಆದ ಅಭಿಪ್ರಾಯಗಳಿವೆ. ಪೀಟರ್, ಅಲ್ಲೋಡು. ಆಕಾಶದಲ್ಲಿ ಚುಕ್ಕಿಗಳು ಹೇಗೆ ಮಿನುಗ್ತಾ ಇವೆ. ಎಂತ ಸುಂದರ, ಅತಿ ಸುಂದರ ದಿನ. ಕುತ್ತಿಗೆ ಹಿಸುಗೆ ಉಸಿರು ಕಟ್ಟಿಸುವಂತ ಇಂಥ ಕ್ಷಣದಲ್ಲಿ ನಾನು ಏನ್ ಯೋಚಿಸ್ತೇನೆ ಗೊತ್ತಾ? ಅಂತಹ ಭೀಕರ ಸ್ಥಿತಿಯಿಂದ ಪಾರಾಗಿ ಹೊರಗಿನ ವಿಶಾಲ ಪ್ರಕೃತಿ ಲೋಕದಲ್ಲಿದ್ದೇನೆ ಎಂದು ಕಲ್ಪಿಸಿಕೊಳ್ತೇನೆ. ಡ್ಯಾಡಿ ಜೊತೆ ವಾಕಿಂಗ್ಗೆ ಹೋಗ್ತಿದ್ದೇನೆ ಎಂದು ಕಲ್ಪಿಸಿಕೊಳ್ತೇನೆ. ಆ ಪಾರ್ಕ್ನ ಇಳಿಜಾರಲ್ಲಿ ಕಂಗೊಳಿಸುವ ಕ್ರಾಕರ್ಸ್, ಜಾಂಕ್ವೀನ್ಸ್, ವೈಲೆಟ್ ಹೂಗಳು ಎಷ್ಟು ಚೆಲುವು. ಅಂತಹ ಕಲ್ಪನಾ ಲೋಕ ಎಷ್ಟು ಸುಂದರ ಗೊತ್ತೇನು? ಗುಲಾಬಿ, ವೈಲೆಟ್, ಕ್ರೈಸಾಂಥಿಮಮ್ಗಳು ಒಮ್ಮೆಲೆ ಏಕಕಾಲದಲ್ಲಿ ಅರಳಿ ಕಂಗೊಳಿಸುವಂತೆ ಬೇಕಾದ್ರೂ ನೀನು ಕಲ್ಪಿಸಿಕೊಳ್ಬಹುದು.
ಇಟ್ಸ್ ಫನ್ನಿ. ಆದ್ರೆ ಅಂತಹ ವಿಚಿತ್ರಗಳು ನನ್ನ ಕಲ್ಪನೆಯಲ್ಲಿ ಸುಲಭ ಸಾಧ್ಯವಾಗ್ತಿತ್ತು. ನಿನಗಿಂತ ಅನುಭವ ಆಗಿಲ್ವಾ ಪೀಟರ್? ಹೌದು, ನನ್ಗೆ ಹುಚ್ಚಿಡಿಯುವಂತಾಗಿದೆ. ತಕ್ಷಣ ಏನಾದರೂ ಸಂಭವಿಸದಿದ್ರೆ ನಾವಿಲ್ಲಿಂದ ಆಚೆ ಕೂಡಲೇ ಪಾರಾಗಿ ಹೋಗ್ತಾ ಇದ್ರೆ ನನಗೆ ಈ ಒತ್ತಡ ಸಹಿಸಕ್ಕಾಗೋದಿಲ್ಲ. ಪೀಟರ್, ನಿನಗೆ ಜೀವನದಲ್ಲಿ ಒಂದು ಧರ್ಮದ ನೀತಿಯ ನೆಲೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಬೇಡಮ್ಮ ಬೇಡ, ನನ್ಗದ್ರ ಅಗತ್ಯ ಇಲ್ಲ. ನಾ ಹೇಳುವುದು ಸಂಪ್ರದಾಯಸ್ಥರ ದೃಷ್ಟಿಯ ನೀತಿ ನಿಯಮಗಳಲ್ಲ ಕಣೋ. ಸ್ವರ್ಗ, ನರಕ, ಪರ್ಗೆತಿರಿ ಅವುಗಳ ಕುರಿತು ನಂಬಿಕೆಯೂ ಅಲ್ಲ. ನಾ ಹೇಳುವುದು ನಾವು ಮನುಷ್ಯರಾಗಿ ಬದುಕಲು ಬೇಕಾದ ಮಾನವೀಯತೆಯ ಧರ್ಮ, ನಂಬಿಕೆಯ ವಿಷಯ. ಅದು ಯಾವುದಾದ್ರೂ ಆಗಿರ್ಲಿ, ಹೊರಗೆ ಸ್ವಚ್ಛಂದವಾಗಿರುವ ಗಿಡ ಮರಗಳು, ಹೂ ಬಳ್ಳಿಗಳು, ಹಕ್ಕಿ ಮೃಗಗಳು, ಆಮೇಲೆ ನಿನ್ ಪ್ರೀತಿ, ನಮ್ಮ ಅಂತಃಕರಣಕ್ಕೆ ಹತ್ತಿರವಾದವರ ಸಹೃದಯತೆ. ಮಿಸ್ಟರ್ ಕ್ರೇಲರ್, ಮೈಲ್, ಡರ್ಕ್, ಆ ಬ್ರೆಡ್ ಅಂಗಡಿ ಹುಡುಗ, ಆಮೇಲೆ ತರಕಾರಿ ಅವನು, ಅವ್ರು ಯಾರು ಯಹೂದ್ಯರಲ್ಲ. ಆದರೆ ಆ ಹೃದಯವಂತರೆಲ್ಲ ನಮಗೋಸ್ಕರ, ಕೇವಲ ನಮಗೋಸ್ಕರ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸಹಾಯ ಮಾಡ್ತಿದ್ದಾರಲ್ಲ. ಅಂತಹ ಕರುಣಾಮಯ ಜೀವಿಗಳ ಅಸಾಧಾರಣ ಲೋಕವನ್ನು ಕುರಿತು ಚಿಂತಿಸುವಾಗ ನನ್ನ ಪುಕ್ಲತನ, ಹೇಳಿತನ ಎಲ್ಲವೂ ಮಾಯವಾಗ್ತದೆ. ಆಗ ನಾನು, ನನ್ನ ಕಲ್ಪನೆಯೊಳಗಿನ ದೇವರು ಇಬ್ಬರೂ ಮುಖಾಮುಖಿ ಆಗ್ತೇವೆ. ಅದೆಲ್ಲ ಸರಿ, ದಟ್ಸ್ ಫೈನ್. ಆದ್ರೆ ನಮ್ಮ ಈ ದುಸ್ಥಿತಿನ ಸ್ವಲ್ಪ ಯೋಚನೆ ಮಾಡು ಆನಿ. ಈ ಕಗ್ಗದಲ್ಲೇ ಕೋಪದಲ್ಲಿ 2 ವರ್ಷಗಳಿಂದ ಕೂತಿದ್ದೀವಿ. ಅತಿ ತಾಕದಿರುವಂತಿಲ್ಲ. ಬೋಧೆಯಲ್ಲಿ ಸಿಕ್ಕಿಬಿದ್ದ ಪ್ರಾಣಿಗಳೇ ಎಷ್ಟೋ ವಾಸಿ. ಶತ್ರುಗಳು ಯಾವಾಗ ಬಂದು ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ನಮ್ಮ ಬೀಗರ ನಿರೀಕ್ಷೆಯಲ್ಲೇ ಕಾಯ್ತಿದ್ದೇವೆ. ಹೋಗ್ಲಿ, ಇಷ್ಟೆಲ್ಲ ಯಾತನೆ ಯಾಕೆ? ಯಾವ ಸಾಧನೆಗೆ, ಯಾವ ಲಾಭಕ್ಕೆ? ನೀನೇ ಹೇಳು. ಪೀಟರ್, ಪೀಟರ್, ಈ ಪ್ರಪಂಚದಲ್ಲಿ ಹೀಗೆ ಉತ್ಕಟ, ನೋವು, ಸಂಕಟದಿಂದ ನರಳುತ್ತಿರುವವರು ಕೇವಲ ನಾವಷ್ಟೇ ಜನ ಅಲ್ಲ ಕಣೋ. ಎಲ್ಲ ಕಾಲದಲ್ಲೂ, ಯುಗ ಯುಗಗಳಲ್ಲೂ ಮನುಷ್ಯ ಕೋಟಿ ಇಂತಹ ನರಕ ಯಾತನೆಯನ್ನ ಅನುಭವಿಸಲೇ ಬಂದಿದ್ದಾರೆ. ಒಮ್ಮೆ ಒಂದು ದೇಶ, ಜಾತಿ, ಧರ್ಮ, ಕುಲದವರು, ಇನ್ನೊಮ್ಮೆ ಇನ್ನೊಂದು ದೇಶ, ಜಾತಿ, ಧರ್ಮ, ಕುಲದವರು ಈ ನರಕ ಯಾತನೆಯನ್ನ ಅನುಭವಿಸಲೇ ಬಂದಿದ್ದಾರೆ. ನೆನ್ಪಿರ್ಲಿ. ಇಲ್ಲ, ಅದನ್ನೆಲ್ಲ ನಾನು ಆಲೋಚನೆ ಮಾಡಿದ್ರೆ ನನ್ನ ಮನಸ್ಸಿಗೂ ನೆಮ್ಮದಿ ಸಿಗಲ್ಲ. ಬೇಡ. ನಂಗೆ ಗೊತ್ತು ಪೀಟರ್, ನಮ್ಮ ಈ ಸ್ಥಿತಿ ಎಷ್ಟು ಭಯಂಕರ ಅಂತ. ಅದರಲ್ಲೂ ಈ ಮನುಷ್ಯರಾತಿ ನಡೆಸುತ್ತಿರುವ ಅಮಾನುಷ ರಾಕ್ಷಸಿ ಕೃತ್ಯಗಳನ್ನ ನೆನೆಸ್ಕೊಂಡ್ರೆ. ಆದ್ರೆ ಕೆಲವೊಮ್ಮೆ ನಾನು ಏನ್ ಯೋಚಿಸ್ತೇನೆ ಗೊತ್ತಾ? ಈ ಕೆಡುಕಿನ ಸ್ಥಿತಿ ಕಳೀತದೆ, ಬದಲಾಯಿಸ್ತದೆ. ಬಹುಶಃ 100 ವರ್ಷಗಳು ನಾವು ಕಾಯ್ಬೇಕಾಗ್ಬೋದು. ಆದ್ರೆ ಎಂದೋ ಒಂದು ದಿನ, ಇಷ್ಟೆಲ್ಲ ಆದ್ರೂ ನನಗೆ ದೃಢ ನಂಬಿಕೆ, ವಿಶ್ವಾಸ ಇದೆ. ಮನುಷ್ಯರು ಅವರ ಹೃದಯಾಂತರಾಳದಲ್ಲಿ ನಿಜವಾಗಿಯೂ ಒಳ್ಳೆಯವರು. ನೋ, ಅಂತ ಒಳ್ಳೆಯತನ ನನಗೆ ಈಗ ಬೇಕು. ನಾನು ಅದನ್ನ ಪ್ರತ್ಯಕ್ಷವಾಗಿ ನೋಡ್ಬೇಕು. ಅದಕ್ಕಾಗಿ 100 ವರ್ಷ ಕಾಯಕ್ಕೆ ನಾನು ಸಿದ್ಧನಿಲ್ಲ ಆನಿ, ನಾನು ಸಿದ್ಧನಿಲ್ಲ. ಹೋಗ್ಲಿ ಬಿಡು ಪೀಟರ್, ಈಗ ಆಕಾಶದತ್ತ ನೋಡು. ಎಷ್ಟೊಂದು ಅಗಾಧ ಸುಂದರ ಚಿತ್ತಾರದ ಹಾಗಿದೆ. ಎಂದೋ ಒಂದು ದಿನ ಮತ್ತೆ ನಾವು ಹೊರಲೋಕದಲ್ಲಿ ಸ್ವತಂತ್ರರಾದಾಗ ಮಿಸ್ಟರ್ ಫ್ರಾಂಕ್, ಬಾಗಿಲು ತೆಗೀರಿ. ಮಿಸ್ಟರ್ ಫ್ರಾಂಕ್, ಮಿಸ್ಟರ್ ಫ್ರಾಂಕ್, ಬಾಗಿಲು ತೆಗೀರಿ. ಮಿಸ್ಟರ್ ಫ್ರಾಂಕ್, ಬಾಗಿಲು ತೆಗೀರಿ. ಮಿಸ್ಟರ್ ಫ್ರಾಂಕ್,
ಮುಗೀತು, ಎಲ್ಲವೂ ಮುಗೀತು. ಸಾಕು. ನಮ್ಮನ್ನ ನಾಶ ಮಾಡಿದ ನಾಜಿಗಳು ಗಂಡಸರನ್ನೆಲ್ಲ ಪ್ರತ್ಯೇಕ ಕ್ಯಾಂಪ್ಗೆ, ಹೆಂಗಸರನ್ನ ಮತ್ತೊಂದು ಕಡೆಗೆ, ನನ್ನನ್ನ ಹಾಸ್ಪಿಟ್ಸ್ಗೆ ಕಳುಹಿಸಿದ್ರು. ಉಳಿದವರೆಲ್ಲರನ್ನು ಬೇಸನ್ಗೆ ಒಯ್ದ್ರು. ಮಾರ್ಗರೆಟ್, ವ್ಯಾಂಡನ್ ದಂಪತಿಗಳು, ಪೀಟರ್, ಡ್ಯೂಸನ್, ಮಿಸ್ಸಸ್ ಫ್ರಾಂಕ್ ಎಲ್ಲರೂ ಸಾವಿನ ಮನೆ ಸೇರಿದ್ರು. ಆದ್ರೆ ನನಗಿನ್ನು ಆಸೆ ಭರವಸೆಗಳಿದ್ವು. ಹೀಗೆ ತಿಳಿದು